ನಮಸ್ಕಾರ, ನಾನು ಪವಿತ್ರ ಬಿತ್ಕಲ್ಕಟ್ಟೆ. ಬುಕ್ ಬ್ರಹ್ಮ ಸಾಹಿತ್ಯ ಉತ್ಸವ 2025 ಸಾಹಿತ್ಯದ ಪುಟಗಳನ್ನು ತೆರಿತಾ ಹೋಗ್ತಾ ಇದ್ದೀವಿ. ಸಾಕಷ್ಟು ಜನ ಲೇಖಕರು ಬಂದು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ, ಅವರ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಸೊ ಇವತ್ತು ನಮ್ಮೊಟ್ಟಿಗೆ ಒಬ್ಬರು ವಿಶೇಷವಾದಂತಹ ವ್ಯಕ್ತಿ ಇದ್ದಾರೆ. ಯಾಕೆ ಅವರನ್ನು ವಿಶೇಷ ಅಂತಿದ್ದೀನಿ ಅಂದರೆ, ಬುಕ್ ಬ್ರಹ್ಮ ಸಾಹಿತ್ಯ ಉತ್ಸವ ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣಕರ್ತರು ಅವರು ಕೂಡ. ಯಾಕಂದರೆ ಬುಕ್ ಬ್ರಹ್ಮ ಶುರುವಾಗಿದ್ದು, ಆ ಕನಸು ಶುರುವಾಗಿದ್ದು ಇವರಿಂದ. ಪತ್ರಕರ್ತರಾಗಿ, ಲೇಖಕರಾಗಿ, ವಿಮರ್ಶಕರಾಗಿ, ಹಾಗೆಯೇ ಸಾಹಿತ್ಯದಲ್ಲೇ ಒಂದು ಹೋರಾಟದ ಕಿಚ್ಚನ್ನು ಹತ್ತಿಸುವಂತಹ ಸತೀಶ್ ಚಪ್ಪರಿಕೆ ಸರ್ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸರ್, ವೆಲ್ಕಮ್ ಟು ರೆಡ್ ಎಫ್ಎಂ. ಥ್ಯಾಂಕ್ ಯು ಸೋ ಮಚ್. ಸರ್, ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್. ನಾ ಹೇಳಿದಾಗೆ ಸಾಹಿತ್ಯದ ಉತ್ಸವ ಒಂದು ಹಬ್ಬ ಮಾಡೋದಕ್ಕೆ 2ನೇ ವರ್ಷ ರೆಡಿ ಆಗ್ತಿದ್ದೀರಾ. ಸೊ ಹೇಗೆ ನಡೀತಾ ಇದೆ ತಯಾರಿ? ತುಂಬ ಚೆನ್ನಾಗಿ ನಡೀತಾ ಇದೆ ಪವಿತ್ರ. ಏನಂತ ಹೇಳಿದ್ರೆ, ಇದು 2ನೇ ಎಡಿಷನ್, ಇದು 2ನೇ ವರ್ಷ ಮಾಡ್ತಾ ಇರೋದು. ಬುಕ್ ಬ್ರಹ್ಮ ಸಾಹಿತ್ಯ ಉತ್ಸವ 2024 ಸಹಿತ ನಡೆದಿತ್ತು. ಇದು 2025 2ನೇ ಎಡಿಷನ್ ನಡೀತಾ ಇದೆ. ನಮ್ಗೆ ಏನಾಯಿತು ಅಂತ ಹೇಳಿದ್ರೆ, 2024 ಮಾಡಿದಾಗ ನಾವು ಎಷ್ಟರ ಮಟ್ಟಿಗೆ ಇಫೆಕ್ಟಿವ್ ಆಗಿ ಅದನ್ನು ಮಾಡ್ತೀವಿ ಅನ್ನೋದು ನಮಗೆ ಅಂದಾಜಿರಲಿಲ್ಲ. ಈಗ ನಾವು ಎಷ್ಟು ಮಟ್ಟಿಗೆ ಇಫೆಕ್ಟಿವ್ ಆಗಿ ಮಾಡಿದ್ದೀವಿ ಅನ್ನೋ ಅಂದಾಜು ಸಿಕ್ಕಿದೆ. ಅದ್ರ ಜೊತೆ ಜವಾಬ್ದಾರಿ ಸಹಿತ ಹೆಚ್ಚಿದೆ. ಯಾಕಂದರೆ ರೆಸ್ಪಾನ್ಸು ತುಂಬ ಪಾಸಿಟಿವ್ ಇತ್ತು. ಫಸ್ಟ್ ಎಡಿಷನ್ಗೆ ತುಂಬ ಪಾಸಿಟಿವ್ ಇತ್ತು ಅಂತ ಹೇಳಿದ್ರೆ, ಬರೀ ಬೆಂಗಳೂರಲ್ಲ, ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲಿ, ಮತ್ತು ನಮ್ಮ ಲಿಟ್ರರಿ ವರ್ಲ್ಡ್ ಅಂತ ಏನು ಹೇಳ್ತೀವಿ, ವೆದರ್ ಇನ್ ಇಂಡಿಯಾ ಮತ್ತು ಅಬ್ರಾಡಲ್ಲಿ ಸಹಿತ ಬುಕ್ ಬ್ರಹ್ಮ ಸಾಹಿತ್ಯ ಉತ್ಸವಕ್ಕೆ ಅದರದ್ದೇ ಆದೊಂದು ಮಹತ್ವ ಫಸ್ಟ್ ಎಡಿಷನಲ್ಲೇ ಬಂದುಬಿಟ್ಟಿತ್ತು. ಆ ಥರ ನಿಮಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ತುಂಬ ಜಾಸ್ತಿ ಜವಾಬ್ದಾರಿನೂ ಬಂದುಬಿಡುತ್ತೆ. ಈಗ ಆ ಜವಾಬ್ದಾರಿ ಹೊರೆಯನ್ನು ಹೊತ್ಕೊಡೋಕೆ ನಾವು ಹೋರಾಟ ಮಾಡ್ತಾ ಇಲ್ಲ, ಸಂತೋಷವಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಓಕೆ. ಸೊ ಲಾಸ್ಟ್ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ವರ್ಷ ಏನು ಹೊಸತನಗಳನ್ನು ಉಣಬಡಿಸ್ತಾ ಇದ್ದೀರಾ? ಲಾಸ್ಟ್ ಇಯರ್ ನಮಗೆ ಒಂಥರ ಅದು ಒಂದು ಲರ್ನಿಂಗ್, ಅದು ಒಂದು ಕಲಿಕೆ ಆಗಿತ್ತು ನಮಗೆ. ಈ ಸರಿ ನಮಗೆ ಆ ಕಲಿಕೆಯ ಮತ್ತೊಂದು ಹಂತಕ್ಕೆ ತಲುಪಿದ್ದೀವಿ. ಹೋದ ಸರಿ ಮಾಡಿದಂತಹ ಒಳ್ಳೆಯದನ್ನು ಹಾಗೆ ಇಟ್ಕೊಂಡು ಸ್ವಲ್ಪ ಇನೋವೇಟಿವ್ ಆಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು, ಯಾಕೆಂದರೆ ಹೋದ ಸರಿ ನಾವು ಮಾಡಿದ 5 ಪ್ಯಾರಲಲ್ ಸೆಷನ್, ಅಂದರೆ 5 ವೇದಿಕೆಗಳಿದ್ವು. ಈ ಸರಿ 8 ವೇದಿಕೆಗಳಿದ್ದಾವೆ. ಆಯಿತಾ? ಹೋದ ಸರಿ ನಮಗೆ ಮಕ್ಕಳ ಸಾಹಿತ್ಯ ಉತ್ಸವ ಇದೆಯಲ್ಲ, ಅದರಲ್ಲಿ ಬುಕ್ ಬ್ರಹ್ಮ ಸಾಹಿತ್ಯ ಉತ್ಸವದ ಒಂದು ಭಾಗ, ಅದನ್ನು ತುಂಬ ನಾವು ಯಶಸ್ವಿಯಾಗಿ ದೊಡ್ಡದಾಗಿ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ನಮ್ಮದೇ ಆದ ಲಿಮಿಟೇಷನ್ಸ್ಗಳಿದ್ವು ಅದಕ್ಕೆ. ಆದರೆ ಈ ಸರಿ ಏನಾಗಿದೆ ಅಂದರೆ, ಅದನ್ನೇ ತುಂಬ ಈ ಮುಖ್ಯವಾದ 3 ಅಂಗ ಇದೆ ಬುಕ್ ಬ್ರಹ್ಮ ಸಾಹಿತ್ಯೋತ್ಸವಕ್ಕೆ. ಒಂದು ಲಿಟ್ರರಿ ಕಾನ್ಕ್ಲೇವ್ ಅಂತ ಏನು ಹೇಳ್ತೀವಿ, ಸಾಹಿತ್ಯದ ಚರ್ಚೆಗಳು, ಗೋಷ್ಠಿಗಳು, ಅದೊಂದು ಇರುತ್ತೆ. ಅದಲ್ಲದೆ ಪಬ್ಲಿಷರ್ ಕಾನ್ಕ್ಲೇವ್ ಅಂತ ಮಾಡ್ತೀವಿ. ಅಂದರೆ ಅದರಲ್ಲಿ ದಕ್ಷಿಣ ಭಾರತದ ಮತ್ತು ದೇಶದ ಅನೇಕ ಪ್ರಮುಖ ಪ್ರಕಾಶಕ ಸಂಸ್ಥೆಗಳ ಪ್ರತಿನಿಧಿಗಳಿರ್ತಾರೆ. ಅವರು ದಕ್ಷಿಣ ಭಾರತದ ಒಟ್ಟಾರೆ ಪಬ್ಲಿಕೇಶನ್ ಇಂಡಸ್ಟ್ರಿ ಇದೆಯಲ್ಲ, ಅದ್ರ ಬಗ್ಗೆ ಮಾತುಕತೆ ಮಾಡ್ತಾರೆ. ಆ ಥರದ ಒಂದು ವಿನೂತನವಾದಂತಹ ಒಂದು ವೇದಿಕೆನ ಫಸ್ಟ್ ಟೈಮ್ ಕಲ್ಪಿಸಿಕೊಟ್ಟಿದ್ದು ಬುಕ್ ಬ್ರಹ್ಮ. ಅದಲ್ಲದೆ ಈ ಸರಿ ಚಿಲ್ಡ್ರನ್ ಲೆಟ್ ಫೆಸ್ಟ್ ಇದೆಯಲ್ಲ, ನಾವು ಅದನ್ನು ತುಂಬ ಗಂಭೀರವಾಗಿ ತೊಗೊಂಡು ತುಂಬ ಅತ್ಯುತ್ತಮವಾದ ಕಾರ್ಯಕ್ರಮ ಮಾಡಿದ್ದೀವಿ. ಅದರಿಂದ ಏನು ಅಂತ ಹೇಳಿದ್ರೆ, ನಾವು ಚಿಕ್ಕಂದ್ರಲ್ಲೇ ಹೆಚ್ಚಿನ ಪಕ್ಷ ನಿಮಗೆ ನನಗೆ ನಾವು ಬೆಳೆದಂಥ ವಾತಾವರಣ, ಯಕ್ಷಗಾನ ಆಗಲಿ, ನಮ್ಮ ಸಂಸ್ಕೃತಿ ಆಗಲಿ, ಅದೇ ನಮ್ಮಿಬ್ಬರನ್ನು ಇಲ್ಲಿ ಇವತ್ತು ಕೂರಿಸಿದೆ. ಇದು ಸಾಹಿತ್ಯದ ಬಗ್ಗೆ ಮಾತಾಡೋ ಹಂತಕ್ಕೆ ನಮ್ಮನ್ನು ತಲುಪಿಸಿದೆ. ಆ ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಆ ಕಲ್ಚರು ಮತ್ತು ಆರ್ಟ್, ಲಿಟ್ರೇಚರ್ನ ಇನ್ಕಲ್ಕೇಟ್ ಮಾಡೋದಿದೆಯಲ್ಲ, ಅದರ ಮಹತ್ವ ನಮಗೆ ಅರಿವಿದ್ದೇ ನಾವು ಈ ಸರಿ ಚಿಲ್ಡ್ರನ್ ಲಿಟ್ ಫೆಸ್ಟ್ ಏನಿದೆ ಅದನ್ನು ತುಂಬ ಗಂಭೀರವಾಗಿ ಮಾಡ್ತಾ ಇದ್ವಿ. ತುಂಬ ಆಕರ್ಷಕವಾದ ಮತ್ತು ನಿಜವಾಗೂ ಒಂದು 8 ವರ್ಷದಿಂದ 16 ವರ್ಷ 18 ವರ್ಷದವರೆಗೂ ಮಕ್ಕಳೇ, ಆ ಮಕ್ಕಳು ಎಂಜಾಯ್ ಮಾಡಿ ಕಲ್ತ್ಕೊಂಡು ಹೋಗುವಂಥ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದೀವಿ. ಅದಕ್ಕೆ ತುಂಬ ಮಕ್ಕಳನ್ನ, ತಂದೆ ತಾಯಿನ, ಪೋಷಕರನ್ನು ನಾವು ನಿರೀಕ್ಷೆಗೆ ಮಾಡ್ತಾ ಇದ್ದೀವಿ. ಇನ್ನು ಪ್ರಾದೇಶಿಕ ಭಾಷೆಗಳ ವಿಚಾರಕ್ಕೆ ಬಂದಾಗ, ಪ್ರಾದೇಶಿಕ ಭಾಷೆಗಳ ಸಾಹಿತ್ಯವನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಈ ರೀತಿಯ ಸಮ್ಮೇಳನಗಳ ಪಾತ್ರ ಎಷ್ಟಿರಬಹುದು ಸರ್? ಫಸ್ಟ್ ಆಫ್ ಆಲ್ ನಾನು ಸಣ್ಣ ಕರೆಕ್ಷನ್ ಮಾಡ್ತೀನಿ. ಹಾಂ ಸರ್. ಅದು ಪ್ರಾದೇಶಿಕ ಭಾಷೆಗಳಲ್ಲ, ಭಾರತೀಯ ಭಾಷೆಗಳು. ಯಾಕಂತ ಹೇಳಿದ್ರೆ ಭಾರತದ ವ್ಯಾಪ್ತಿಗೆ ತುಂಬ ದೊಡ್ಡದು. ಆ ಹಿನ್ನೆಲೆಯಲ್ಲಿ ನಮ್ಮದು ಮಲ್ಟಿ ಲಿಂಗ್ವಲ್ ಆ್ಯಂಡ್ ಮಲ್ಟಿ ಕಲ್ಚರಲ್ ನೇಷನ್ ಇದು. ಕನ್ನಡಿಗರೇ ತಗೊಳ್ಳಿ, ನಾವು ಹತ್ತತ್ರ 7 ಕೋಟಿ ಜನ ಇದ್ದೀವಿ. ಪ್ರಪಂಚದ ಬೇರೆ ಯಾವುದೋ ಒಂದು ದೊಡ್ಡ ಭಾಷೆ ಅಂತ ಹೇಳೋದು 7 ಕೋಟಿ ಜನ ಮಾತಾಡಲ್ಲ, ಅಥವಾ ನಮ್ಮಲ್ಲಿ 4 ಕೋಟಿ 5 ಕೋಟಿ ಜನ ಮಾತಾಡ್ತಾರೆ. ಆದ್ದರಿಂದ ನಾವೆಲ್ಲ ಹೇಳಬೇಕಾಗಿರೋದು ಇದು ಭಾರತೀಯ ಭಾಷೆ ಅಂತ ಹೇಳಬೇಕು ಹೊರತು ಪ್ರಾದೇಶಿಕ ಭಾಷೆ ಅಲ್ಲ.
ಒಂದು ಏನಂತ ಹೇಳಿದ್ರೆ 2 ವಿಷಯ ಈ ಇಡೀ ಸಮಾಜನ ಅಥವಾ ಇಡೀ ಪ್ರಪಂಚನ ಒಗ್ಗೂಡಿಸ್ಲಿಕ್ಕೆ 2 ವಿಷಯಗಳಿಗಾಗತ್ತೆ. ಒಂದು ಭಾಷೆ, ಇನ್ನೊಂದು ಧರ್ಮ. ಧರ್ಮ ಮುಟ್ಟಕ್ಕೆ ಹೋದ್ರೆ ಅಪಾಯ ಆಗುತ್ತೆ, ಅದನ್ನ ನಾನು ಮುಟ್ತಾ ಇಲ್ಲ, ಅದನ್ನು ಯಾರ್ಯಾರು ಬಳಸ್ಕೊತಾ ಇದ್ದಾರೆ, ಲೆಟ್ ದಮ್ ಯೂಸ್ ಇಟ್. ಆದರೆ ಭಾಷೆ ಇದೆಯಲ್ಲ, ಭಾಷೆ ಮತ್ತು ಲಿಟ್ರೇಚರ್ ಇದೆಯಲ್ಲ, ಅದು ಸಮಾಜದ ನಡುವಿನ ಸಂಬಂಧವನ್ನು ಸಮೃದ್ಧಗೊಳಿಸೋದ್ರಲ್ಲಿ, ಗಟ್ಟಿಗೊಳಿಸೋದ್ರಲ್ಲಿ ಮಹತ್ವದ ಪಾತ್ರ ವಹಿಸ್ತವೆ. ಆ ಹಿನ್ನೆಲೆಯಲ್ಲಿ ಬುಕ್ಬ್ರಹ್ಮ ಸಾಹಿತ್ಯ ಉತ್ಸವದ ಉದ್ದೇಶನೇ ಅದು. ದಕ್ಷಿಣ ಭಾರತದ 4 ಭಾಷೆಗಳು ಜೊತೆಗೆ ಇಂಗ್ಲೀಷ್ ಸಹಿತ ನಮ್ಮ ಬ್ರಿಡ್ಜ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಅದಲ್ಲದೆ ಈ ವರ್ಷ ನಾವು ಬರೀ ದಕ್ಷಿಣ ಭಾರತದಲ್ಲ, ಬೇರೆ ಭಾಷೆಗಳು, ಭಾರತೀಯ ಭಾಷೆಗಳಿಗೂ ನಾವು ಗೌರವ ಕೊಡಬೇಕು, ಅವರಿಗೂ ಸ್ಥಾನ ಕಲ್ಪಿಸಿಕೊಡ್ಬೇಕು ಅಂತ ಈ ವರ್ಷದಲ್ಲಿ ಒಂದು ಭಾಷೆಯನ್ನು, ವಿಂಧ್ಯ ಪರ್ವತದ ಆ ಕಡೆಯಿಂದ ಒಂದು ಭಾಷೆಗೆ ನಾವು ಇನ್ವೈಟೆಡ್ ಲ್ಯಾಂಗ್ವೇಜ್ ಅಂತ ಕರಿತಾ ಇದ್ದೀವಿ. ಈ ವರ್ಷ ಮರಾಠಿನ ಕರಿತಾ ಇದ್ದೀವಿ, ಮರಾಠಿ ಗೋಷ್ಠಿಗಳಿರ್ತವೆ. ಮುಂದಿನ ವರ್ಷ ಅದು ಬೆಂಗಾಲಿ ಆಗಿರ್ಬೋದು, ಅಸ್ಸಾಮೀಸ್ ಇರ್ಬೋದು, ಬೇರೆ ಯಾವುದೋ ಸಾಹಿತ್ಯ ಕೃಷಿ ತುಂಬ ಗಂಭೀರವಾಗಿ ಮಾಡ್ತಾ ಇರೋಂಥ ಯಾವುದೇ ಭಾರತೀಯ ಭಾಷೆ ಅಂದರೆ ಉತ್ತರ ಭಾರತದ ಭಾಷೆಯನ್ನು ನಾವು ಆಹ್ವಾನ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇದೊಂದು ಸಮಗ್ರವಾದ ಭಾರತವನ್ನು ಪ್ರತಿನಿಧಿಸುವಂಥ, ಈ ಭಾಷೆಗಳ ಮೂಲಕ ಇಡೀ ದೇಶವನ್ನು ಒಟ್ಟುಗೂಡಿಸುವಂಥ ಒಂದು ಗಂಭೀರವಾದ ಪ್ರಯತ್ನ ಇದು. ನಮ್ಮಲ್ಲಿ ಅಬ್ರ ಇರಲ್ಲ, ಇಂಟೆನ್ಸ್ ಆಗಿರುತ್ತೆ. ಬುಕ್ಬ್ರಹ್ಮ ಸಾಹಿತ್ಯ ಉತ್ಸವ ಇಸ್ ನಾಟ್ ಎ ಗ್ಲಾಮರಸ್ ಇದು. ಇಟ್ಸ್ ಮೋರ್ ಇಂಟು ಕಾಂಟೆಂಟ್, ಮೋರ್ ಇಂಟು ಇಂಟೆನ್ಸ್ ಕಾನ್ವರ್ಸೇಷನ್ಸ್, ಮೋರ್ ಇಂಟು ಒನ್ ಅಂದರೆ ನಿಮಗೆ ಇಮ್ಯಾಜಿನ್ ಮಾಡಿ, 5 ಭಾಷೆಗಳ 6 ಭಾಷೆಗಳ ಸುಮಾರು 450 ಸಾಹಿತಿಗಳು, ದೊಡ್ಡ ದೊಡ್ಡ ಸಾಹಿತಿಗಳು ಒಟ್ಟಾದರೆ ಆ ಕಾನ್ವರ್ಸೇಷನ್ ವೇದಿಕೆ ಮೇಲೆ ಏನು ನಡೆಯುತ್ತೆ ಅದು ಬೇರೆ ಪ್ರಶ್ನೆ. ಅದನ್ನು ಬಿಟ್ಟು ಹೊರಗಡೆ ನಡೆಯುತ್ತಲ್ಲ ಕಾನ್ವರ್ಸೇಷನ್ಸ್, ಒನ್ ಅಥವಾ ಒಂದು ಗುಂಪಿನ ನಡುವೆ ಇನ್ನೊಂದು ಗುಂಪು, ಒಂದು ಲ್ಯಾಂಗ್ವೇಜಿಂದ ಇನ್ನೊಂದು ಲ್ಯಾಂಗ್ವೇಜಿಗೆ ಆ ತಗೊಳ್ಳೋ ಇದೆಯಲ್ಲ, ಫಾರ್ ಅಸ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮಲ್ಲಿ ಬುಕ್ಬ್ರಹ್ಮ ಸಾಹಿತ್ಯೋತ್ಸವದಲ್ಲಿ ಎಷ್ಟು ಗಂಭೀರವಾದ ಚರ್ಚೆಗಳು, ಎಷ್ಟು ಆಳವಾದ ಚರ್ಚೆಗಳು, ಅಥವಾ ಒಟ್ಟಾರೆ ಸಾಹಿತ್ಯದಿಂದ ಸಮಾಜವನ್ನು ಒಗ್ಗೂಡಿಸುವ ಯತ್ನ ಇದೆಯಲ್ಲ, ವೇದಿಕೆ ಮೇಲೆ ಎಷ್ಟಾಗುತ್ತೋ ವೇದಿಕೆ ಕೆಳಗೆ ಅದಕ್ಕಿಂತ 100 ಪಟ್ಟು ಆಗುತ್ತೆ. ಅದು ನಮ್ಮ ಉದ್ದೇಶ. ಸರ್, ಇವಾಗ ನೀವು ಬಹಳ ಕಾಲದಿಂದ ಪತ್ರಿಕೋದ್ಯಮದಲ್ಲಿ ಸಕ್ರಿಯರಾಗಿದ್ದವರು. ಸೊ ನೀವು ಹಿಂದೆ ನೋಡಿದಂತಹ ಪತ್ರಿಕೋದ್ಯಮಕ್ಕೂ ಇವಾಗಿನ ಪತ್ರಿಕೋದ್ಯಮಕ್ಕೂ ಸಾಕಷ್ಟು ವ್ಯತ್ಯಾಸ ನೀವು ಕಂಡಿರ್ತೀರಿ. ಸಾಹಿತ್ಯವನ್ನ ಶ್ರೀಮಂತಗೊಳಿಸುವುದರಲ್ಲಿ ಪತ್ರಿಕೋದ್ಯಮದ ಪಾತ್ರ ಎಷ್ಟಿರುತ್ತೆ ಸರ್? ತುಂಬ ಇರುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಜನರೇಷನ್, ನಮ್ಮನ್ನ ಬೂಮರ್ ಅಂತ ಕರೀತಾರೆ ಈಗ, ನೀವೆಲ್ಲ ನಮ್ಮನ್ನು ಬೂಮರ್ ಅಂತ ಕರೀತೀವಿ, ಆಯ್ತಾ? ನಾವೆಲ್ಲ ಮುದುಗರಾಗ್ಬಿಟ್ಟಿದ್ದೀವಿ ಈಗ. ಸೊ ನಮ್ಮ ಅಂದರೆ 90s 2000 ವರೆಗೆ, ಇನ್ಫ್ಯಾಕ್ಟ್ ಅಪ್ ಟು ಕೋವಿಡ್ ವರೆಗೆ ಒಂದು ಹಂತದ, ಅಥವಾ 2010 ವರೆಗೆ ಅಂತ ಹೇಳಿ, ನೀವು ಕನ್ನಡದ ಅಥವಾ ನಮ್ಮ ಭಾರತದ ಯಾವುದೇ ಇಂಗ್ಲೀಷ್ ಪತ್ರಿಕೆಗಳನ್ನು ತಗೊಂಡ್ರೆ ಸಾಹಿತ್ಯಕ್ಕೆ ಸ್ಪೇಸ್ ಇತ್ತು. ಒಂದು ಮ್ಯಾಗಝೀನ್ ಬಂದರೆ, ಪ್ರಜಾವಾಣಿ ಅದು ಒಂದು ಮ್ಯಾಗಝೀನು, ಕನ್ನಡಪ್ರಭದ ಒಂದು ಮ್ಯಾಗಝೀನು, ಅಥವಾ ಯಾವುದೇ ಪತ್ರಿಕೆ ತಗೊಳ್ಳಿ, ಅಥವಾ ಡೆಕ್ಕನ್ ಹೆರಾಲ್ಡ್, ಹಿಂದೂ, ಯಾವುದೇ ತಗೊಳ್ಳಿ, ಒಂದು ಮ್ಯಾಗಝೀನ್ ಬಂದರೆ ನಿಮ್ಮ ಮನೆಯಲ್ಲೋ ನನ್ನ ಮನೆಯಲ್ಲೋ ಅದನ್ನು ಒಂದು ವಾರ ಇಟ್ಕೊಂಡು ಓದೋಷ್ಟು ಕಾಂಟೆಂಟ್ ಇರ್ತಾಯಿತ್ತು ಅದರಲ್ಲಿ. ಅದು ಸಾಹಿತ್ಯದ ಕಾಂಟೆಂಟ್ ಇರ್ತಾಯಿತ್ತು. ಅದು ಇನ್ಫ್ಯಾಕ್ಟ್ ಐ ಹ್ಯಾವ್ ಟು ಸೇ ಥ್ಯಾಂಕ್ಸ್ ಟು ಪ್ರಿಂಟ್ ಮೀಡಿಯಾ. ಅವರು ಆ ಜಾಗನ ಡಿಮಿನಿಷ್ ಮಾಡಿದ್ರಿಂದಲೇ ಬುಕ್ಬ್ರಹ್ಮ ಅಸ್ತಿತ್ವಕ್ಕೆ ಬಂತು. ಅಂದರೆ ಸ್ಪೇಸ್ ಇಲ್ಲ ಲಿಟ್ರೇಚರ್ಗೆ, ಆರ್ಟ್ ಆ್ಯಂಡ್ ಕಲ್ಚರ್ಗೆ, ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಸ್ಪೇಸ್ ಇಲ್ಲ ಅಂತ ಗೊತ್ತಾಗಿದ್ದೇ ಬುಕ್ಬ್ರಹ್ಮ ಹುಟ್ಟಿ ಕಾರಣ ಆಯಿತು. ಒಂದು ಸ್ಪೇಸ್ ಕ್ರಿಯೇಟ್ ಮಾಡಬೇಕು. ಸ್ಪೇಸ್ ಎಲ್ಲಿ ಕ್ರಿಯೇಟ್ ಮಾಡಬೇಕು? ಟೆಲಿವಿಷನಲ್ಲಿ ಯು ನೋ ಆ್ಯಂಡ್ ಐ ನೋ, ರೇಡಿಯೋದಲ್ಲಿ ಸ್ಪೇಸ್ ಇದೆ ಈಗಲೂ. ಐ ರಿಯಲಿ ಓ ಲಾಟ್ ಟು ರೇಡಿಯೋ, ಬಿಕಾಸ್ ರೇಡಿಯೋದಲ್ಲಿ ಸ್ಟಿಲ್ ಸಾಹಿತ್ಯಕ್ಕೆ, ಸಂಗೀತಕ್ಕೆ, ಕಲೆಗೆ ಸಾಕಷ್ಟು ಸ್ಪೇಸ್ ಇದೆ. ಆದರೆ ಪ್ರಿಂಟ್ ಮೀಡಿಯಾದಲ್ಲಿ ಕಂಪ್ಲೀಟಾಗಿ ಹೋಗ್ತದೆ. ಎಲ್ಲೋ ಮೊದಲು 8 ಪೇಜ್ ಬರ್ತಾ ಇದ್ದಿದ್ದು ಅರ್ಧ ಪೇಜ್ಗೆ ಇಳಿದಿದೆ. ಅದು ಸಿನಿಮಾದ ಜಾಹೀರಾತು ಇಲ್ಲ ಅಂದರೆ ಅರ್ಧ ಪೇಜ್ ಹಾಕ್ತಾರೆ, ಸಿನಿಮಾದಿದ್ರೆ ಅದು ಪೂರ್ತಿ ಹಾಕ್ಬಿಟ್ಟು ಒಂದು ಸೈಡಲ್ಲಿ ಒಂದು ಸಾಹಿತ್ಯದ ಏನೋ ಒಂದು ಹಾಕಿ ಮುಗಿಸ್ಬಿಡ್ತಾರೆ. ಅದೇ ಇಂಗ್ಲೀಷ್ನಲ್ಲಿ ಹಿಂದೂ ಒಂದು ಬಿಟ್ಟರೆ ಬೇರೆ ಯಾರೂ ಸಾಹಿತ್ಯದ ಬಗ್ಗೆ, ಅಥವಾ ಡೆಕ್ಕನ್ ಹೆರಾಲ್ಡ್ ಕೆಲವು ಮ್ಯಾಗಝೀನ್ಗಳು ಬಿಟ್ಟರೆ ಯಾರೂ ಸಾಹಿತ್ಯಕ್ಕೆ ಅಲ್ಲಿ ಸ್ಪೇಸೇ ಇಲ್ಲ. ಆದರೆ ಅದು ಇಫ್ ವಿ ಗೋ ಬ್ಯಾಕ್ ಆ್ಯಂಡ್ ಆಸ್ಕ್, ಅಂದರೆ ನಾವು ಹೋಗಿ ಪತ್ರಿಕೆಗಳ ಮಾಲೀಕರ ಹತ್ರ ಅಥವಾ ಪತ್ರಿಕೆಗಳ ಕೆಲಸ ಮಾಡ್ತಾ ಇರೋಂಥ ಇವ್ರ ಹತ್ರ ಕೇಳಿದ್ರೆ ಮಾರ್ಕೆಟ್ ಇಲ್ಲ ಅಂತ ಹೇಳ್ತಾರೆ. ಸಾಹಿತ್ಯಕ್ಕೆ ಮಾರ್ಕೆಟ್ ಇಲ್ಲ. ಆನ್ ದ ಅದರ್ ಹ್ಯಾಂಡ್, ವರ್ಲ್ಡ್ ಪಬ್ಲಿಷಿಂಗ್ ಇಂಡಸ್ಟ್ರಿ ಇಸ್ ಗ್ರೋಯಿಂಗ್ 18% ಇನ್ ಎ ಇಯರ್. ಕನ್ನಡದ್ದೇ ತಗೊಂಡ್ರೆ 7,000 ಹೊಸ ಟೈಟ್ಲ್ಗಳು ಪ್ರತಿ ವರ್ಷ ಪ್ರಿಂಟ್ ಆಗುತ್ತೆ. ಕನಿಷ್ಠ ಪಕ್ಷ 300ರಿಂದ 1,000 ಕಾಪಿ ಪ್ರಿಂಟ್ ಆಗಿರುತ್ತೆ, ಅದು ಸೇಲ್ ಆಗುತ್ತೆ. ಹಾಗೆ ಯಾರು ಓದ್ತಾ ಇದ್ದಾರೆ? ಐ ಅಗ್ರಿ. ಅಂದರೆ ನಿಮಗೆ ಕಾಂಟೆಂಟ್ ಕನ್ಸ್ಯೂಮ್ ಮಾಡುವಂತಹ ಫಾರ್ಮ್ಯಾಟ್ ಚೇಂಜ್ ಆಗಿದೆ. ಅದರ ಅರ್ಥ ಕಾಂಟೆಂಟೇ ಬೇಡ ಅಂತೇನಿಲ್ಲ. ಯಾವಾಗಲೂ ಏನಾಗುತ್ತೆ ಅಂದರೆ ಬುಕ್ ಫಾರ್ಮಲ್ಲಿ ಬಂದ ಕಾಂಟೆಂಟೇ ಮುಂದೆ
ರೇಡಿಯೋದಲ್ಲಿ ಅಥವಾ ಸಿನಿಮಾದಲ್ಲಿ, OTTನಲ್ಲಿ ಅಥವಾ ಟೆಲಿವಿಷನ್ನಲ್ಲಿ ಸೀರೀಸ್ ಆಗಿ ಬರೋದು ಹಾಗೆ ಅದು. ಹೌದು. ಸೊ ಆ ಹಿನ್ನೆಲೆಯಲ್ಲಿ ಪಬ್ಲಿಷಿಂಗ್ ಇಂಡಸ್ಟ್ರಿಗೆ ಈಗ ನಿಜವಾಗೂ ಮೀಡಿಯಾದಿಂದ ಸಿಗಬೇಕಾದಂತಹ ಬೆಂಬಲ ಸಿಗ್ತಾ ಇಲ್ಲ. ಅದು ಬೇರೆಯವರು ಅದನ್ನು ಕೈ ಬಿಟ್ಟರು ಇನ್ನೊಬ್ಬರಿಗೆ ಅವಕಾಶ ಆಗುತ್ತೆ. ಅದರಿಂದ ಬುಕ್ ಬ್ರಹ್ಮ ಕೇಮ್ ಇಂಟು ಎಕ್ಸಿಸ್ಟೆನ್ಸ್. ಪ್ರಕಾಶಕರ ರಿಯಲ್ ಸ್ಟ್ರಗಲ್ ಏನು ಸರ್ ಇವಾಗ ಸದ್ಯಕ್ಕೆ? ಪ್ರಕಾಶಕರ ರಿಯಲ್ ಸ್ಟ್ರಗಲ್ ಅಂದರೆ ಎಸ್ಪೆಷಲಿ ನಾನು ಕಳೆದ ಒಂದು 3-4-5 ವರ್ಷದಿಂದ ಕೇವಲ ಭಾರತೀಯ ಭಾಷೆಗಳ ಪ್ರಕಾಶಕರು ಮಾತ್ರ ಅಲ್ಲ, ಜಾಗತಿಕ ಮಟ್ಟದ್ದು ಅಥವಾ ರಾಷ್ಟ್ರ ಮಟ್ಟದ ದೊಡ್ಡ ದೊಡ್ಡ ಪಬ್ಲಿಷಿಂಗ್ ಹೌಸ್ಗಳ ಜೊತೆ ನೇರ ಸಂಪರ್ಕ ಇರೋದ್ರಿಂದ ಇದನ್ನು ಹೇಳುವಂಥ ಒಂದು ಲಿಬರ್ಟಿ ತಗೊಳ್ತೇನೆ ನಾನು. ಏನಂತ ಹೇಳಿದ್ರೆ ಕನ್ನಡ ದಕ್ಷಿಣ ಭಾರತದ 4 ಭಾಷೆಗಳನ್ನು ತಗೊಳ್ಳೋಣ. ಅದರಲ್ಲಿ ಕನ್ನಡದ ಬಗ್ಗೆ ಮೊದಲು ಮಾತಾಡೋಣ. ನಮಗೆ ನಮ್ಮ ಪಬ್ಲಿಷರ್ದ ಒಂದು ಮೈಂಡ್ ಸೆಟ್ ಇದೆ. ಏನಂತ ಹೇಳಿದ್ರೆ, ಸರ್ಕಾರದ ಲೈಬ್ರರಿಗಳಿಗೆ 300 ಕಾಪಿ ಬೇಕು, ನನಗೆ ಅಷ್ಟು ಮಾಡಿಬಿಟ್ಟು ಪ್ರಿಂಟ್ ಮಾಡಿಬಿಟ್ರೆ ನಾನು ಗೆದ್ದೆ ಅಂತ. ಆದರೆ ಆ ಥರದೊಂದು ಮೈಂಡ್ ಸೆಟ್ ಈಗಲೂ ಇದೆ. ಆದರೆ ನಿಜವಾಗ್ಲೂ ಒಳ್ಳೆ ಕೃತಿ ಬಂದರೆ ನಿಮಗೆ ಮಾರ್ಕೆಟಿಂಗ್ ಇಸ್ ಎ ಪಾರ್ಟ್ ಆಫ್ ಲೈಫ್. ನಾವು ಯು ಕೆನಾಟ್ ಇಗ್ನೋರ್. ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವೆಲ್ಲೋ ಒಂದು ಸ್ವಲ್ಪ ಹಿಂದೆ ಬಿದ್ದಿದ್ದೀವಿ ಅಂತ ಅನಿಸುತ್ತೆ. ಆ ಹಿನ್ನೆಲೆಯಲ್ಲಿ ನಾನು ಹೇಳೋದಾದರೆ, ನೀವು ಅರ್ಥ ಮಾಡ್ಕೋಬೇಕು ಹೇಗೆ ಈಗಿನ ಪ್ರಪಂಚ ಹೇಗಿದೆ ಅದನ್ನು ಅರ್ಥ ಮಾಡಿಕೊಂಡು ನೀವು ಒಳ್ಳೊಳ್ಳೆ ಕೃತಿ ತರ್ತೀರಾ. ಆದರೆ ಅದನ್ನು ಜನರು ತಲುಪಿಸುವಂಥ ಪ್ರಯತ್ನ ಸಹಿತ, ಮಾರ್ಕೆಟಿಂಗ್ ಸಹಿತ ಮಾಡಬೇಕಾಗುತ್ತೆ. ನೀವು ಮಾರ್ಕೆಟಿಂಗ್ ಮಾಡದೆ ನಾನು ಒಳ್ಳೆ ಕೃತಿ ತಂದಿದ್ದೀನಿ ಅಂತ ಯಾರು ಬಂದು ನಿಮ್ಮ ಮನೆ ಬಾಗಿಲಿಗೆ ಬಂದು ತೊಗೊಂಡು ಹೋಗೋದಿಲ್ಲ. ಅದನ್ನು ದಟ್ಸ್ ಎ ಪಾರ್ಟ್ ಆಫ್ ದ ಲೈಫ್. ನಾವು ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಇಲ್ಲಾಂದ್ರೆ ನಾವು ಈ ಹೊತ್ತಿನ ಪ್ರಪಂಚಕ್ಕೆ ನಾವು ಸಲ್ಲೋದಿಲ್ಲ ಅಷ್ಟೇ. ಇಟ್ಸ್ ಆ್ಯಸ್ ಸಿಂಪಲ್ ಆ್ಯಸ್ ದಟ್ ಒನ್. ಆ ಹಿನ್ನೆಲೆಯಲ್ಲಿ ಕನ್ನಡ ಪಬ್ಲಿಷಿಂಗ್ ಇಂಡಸ್ಟ್ರಿ ಸ್ಟಿಲ್ ಇಟ್ ಹ್ಯಾಸ್ ಟು ಥಿಂಕ್ ಇನ್ ಡಿಫ್ರೆಂಟ್ ವೇ ಅಂತ ಹೇಳೋದು. ಆದರೂ ಒಂದು 2-3 ಪಬ್ಲಿಷಿಂಗ್ ಹೌಸ್ಗಳು ಕನ್ನಡದಲ್ಲಿ ಇನೋವೇಟಿವ್ ಆಗಿ ತುಂಬ ಅಗ್ರೆಸಿವ್ ಆಗಿ ಮಾರ್ಕೆಟಿಂಗ್ ಮಾಡಿ ಸಕ್ಸಸ್ ಆದವರು ಇದ್ದಾರೆ. ಅದೇ ನೀವು ಆಂಧ್ರಕ್ಕೆ ಹೋದರೆ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಆಗಿದೆ ತೆಲುಗುನಲ್ಲೀಗ. ಹೊಸ ಪಬ್ಲಿಷರ್ ಬರ್ತಾ ಇದ್ದಾರೆ, ತುಂಬ ಅಗ್ರೆಸಿವ್ ಆಗಿ ಮಾರ್ಕೆಟಿಂಗ್ ಮಾಡಿ ಒಳ್ಳೊಳ್ಳೆ ಕೃತಿಗಳು ಬರ್ತಾ ಇದ್ದಾವೆ. ಅದೇ ರೀತಿ ನೀವು ತಮಿಳ್ನಾಡಿಗೆ ಹೋದರೆ ಅಲ್ಲಿ ಬೇರೆ ಟ್ರೆಂಡ್ ಇದೆ. ಬಟ್ ನಾವೆಲ್ಲರೂ ಹೊಟ್ಟೆ ಕಿಚ್ಚು ಪಡುವಷ್ಟು ಲಿಟ್ರೇಚರು ಮತ್ತು ಮಾರ್ಕೆಟ್ ಇರೋದು ಮಲಯಾಳಂನಲ್ಲಿ. ಫಾರ್ ಎಕ್ಸಾಂಪಲ್ ನಾನು ಒಂದು ಸಣ್ಣ ಎಕ್ಸಾಂಪಲ್ ಕನ್ನಡದಲ್ಲಿ ಯಾರಾದರೂ ಹೊಸಬರದು ಅಥವಾ ತುಂಬ ಒಳ್ಳೆ ಕೃತಿಗಳು ಬಂದರೆ ನಾವು 1000 ಕಾಪಿ ಪ್ರಿಂಟ್ ಮಾಡ್ತೀವಿ. ಅದನ್ನು ಈಗಂತೂ POD ಅಂತ ಬಂದರೆ ಡಿಜಿಟಲ್ ಪ್ರಿಂಟಿಂಗ್ ಬಂದಿದೆ. ನೀವು ಒಂದು ಕೃತಿಯನ್ನು ಪಬ್ಲಿಕೇಶನ್ ಮಾಡೋದು ತುಂಬ ಈಸಿ. 10 ಕಾಪಿನೂ ಸಹಿತ ಪ್ರಿಂಟ್ ಮಾಡ್ಬೋದು ನೀವು. ಕನ್ನಡದಲ್ಲಿ ಆ ಪ್ರಯೋಗಗಳೇ ನಡೀತಾ ಇದ್ದಾವೆ. ಆದರೆ ಮಲಯಾಳಂನಲ್ಲಿ ಒಂದು ಒಳ್ಳೆ ಕೃತಿ ಬಂದರೆ ಒಂದು ಸ್ವಲ್ಪ ಅದಕ್ಕೆ ಪುಷ್ ಸಿಕ್ತು, ಮಾರ್ಕೆಟಿಂಗ್ ಆಯಿತು ಅಂದರೆ ದೇ ವಿಲ್ ಸೆಲ್ 10,000, 15,000, 20,000, 30,000 ಆ ಥರ ಸೇಲ್ ಮಾಡ್ತಾರೆ. ಜನ ಓದ್ತಾರೆ. ಆ ಕಲ್ಚರ್ ಉಳ್ಕೊಂಡಿದೆ. ದ ಸ್ಟ್ರಗಲ್ ಈಸ್ ನಮ್ಮ ದಕ್ಷಿಣ ಭಾರತದ ಇಡೀ ಸಂಪತ್ತಿರೋದೇ ನಮ್ಮ ಆರ್ಟ್ ಆ್ಯಂಡ್ ಲಿಟ್ರೇಚರ್ ಆ್ಯಂಡ್ ಕಲ್ಚರಲ್ಲಿ. ಆಮೇಲೆ ವಿದ್ಯೆ ಮುಖ್ಯವಾಗಿ ದಕ್ಷಿಣ ಭಾರತದ ಸ್ಟ್ರೆಂತ್ ಇರೋದೇ ಅದು. ಅದನ್ನು ನಾವು ಉಳಿಸ್ಕೋಬೇಕು ಅಂದರೆ ಒನ್ ಥಿಂಗ್, ಆರ್ಟ್ ಲಿಟ್ರೇಚರ್ ಕಲ್ಚರ್ ಇಲ್ಲದಂಥ ಸಮಾಜ ಅಸ್ತಿತ್ವದಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಪ್ರಯತ್ನ ಮಾಡಬೇಕಾಗಿರೋದು ಅದನ್ನು ಹೇಗಾದರೂ ಮಾತ್ರ ಉಳಿಸ್ಕೋಬೇಕು. ಇದು ಬರೀ ಮಾರ್ಕೆಟಿಂಗು ದುಡ್ಡು ಅಂತಲ್ಲ, ಇದು ಪ್ರಾಮಾಣಿಕ ಪ್ರಯತ್ನ ಆದ್ರೆ ಸಮೇತ ಒಂದು ಸ್ವಸ್ಥ ಸಮಾಜ ಉಳ್ಕೊಳ್ಳೋಕೆ ಸಾಧ್ಯ ಆಗತ್ತೆ. ಇಲ್ಲ ಅಂದರೆ ಎವ್ರಿ ಒನ್ ವಿಲ್ ಐ ಫಾರ್ 4 ಅಪಾರ್ಟ್ಮೆಂಟು, 3 ಕಾರು, 10 EMI, ಗ್ಯಾಜೆಟ್ಸು, ಲೈಫ್ ಇಷ್ಟರಲ್ಲೇ ಮುಗ್ದೋಗ್ಬಿಡುತ್ತೆ. ಲೈಫ್ ಇಸ್ ನಾಟ್ ದಟ್ ಒನ್. ಸರ್, ಈಗ ಅದೇ ಡಿಜಿಟಲ್ ಯುಗ ಅಂತ ಹೇಳಿ ಬಂದಾಗ, ಸಾಹಿತ್ಯದ ವಿಷಯಕ್ಕೆ ಬಂದಾಗ, ಈಗ ಗಂಭೀರ ಸಾಹಿತ್ಯವನ್ನು ಬರೆಯುವಂತಹ ಲೇಖಕರು ಅಥವಾ ಪತ್ರಕರ್ತರು ಅವರು ಎದುರಿಸುವಂತಹ ಸವಾಲುಗಳು ಏನೇನಿರಬಹುದು ಈ ಡಿಜಿಟಲ್ ಯುಗದಲ್ಲಿ? ಡಿಜಿಟಲ್ ಯುಗ ಅಲ್ಲ, ಮೊದಲಿನ ಯುಗದಲ್ಲೂ ಅದು ಒಂದು ಸವಾಲೇ ಆಗಿತ್ತು. ಯಾಕಂತ ಹೇಳಿದ್ರೆ, ಪತ್ರಕರ್ತನಾಗಿ ಸಕ್ರಿಯವಾಗಿದ್ದಾಗ ನಿನಗೆ ಕ್ರಿಯೇಟಿವ್ ಕೆಪಾಸಿಟಿ ಇದ್ರೂ ನಿಮಗೆ ಕ್ರಿಯೇಟಿವ್ ಆಗಿರೋಕ್ಕೆ ತುಂಬ ಕಷ್ಟ ಆಗುತ್ತೆ. ವಿ ವಿಲ್ ಬಿ ಇನ್ ದ ಡೆಡ್ಲೈನ್. ಆ ಡೆಡ್ಲೈನ್ ಜೀವನ ಇರೋದ್ರಿಂದ ನಿಮಗೆ ಕ್ರಿಯೇಟಿವ್ ವರ್ಕ್ನ ತುಂಬ ಗಂಭೀರವಾಗಿ ತೊಗೊಂಡು ಮಾಡೋಕ್ಕೆ ಪುರ್ಸೋತಿರೋದಿಲ್ಲ. ಫಾರ್ ಎಕ್ಸಾಂಪಲ್, ನನ್ನ ಕಥಾ ಸಂಕಲನ ಫಸ್ಟ್ ಬಂದಿದ್ದು 2002ರಲ್ಲಿ. 2020ರವರೆಗೂ ಮತ್ತೆ ನಾನು ಏನೂ ಬರೀಲಿಲ್ಲ, ಬಿಕಾಸ್ ಐ ವಾಸ್ ಟೂ ಆಕ್ಟಿವ್ ಇನ್ ಜರ್ನಲಿಸಮ್. 2020ರಲ್ಲಿ 2021ರಲ್ಲೋ ನಂದು 2ನೇ ಕಥಾ ಸಂಕಲನ ಬಂತು. 2023ರಲ್ಲಿ ಕಾದಂಬರಿ ಬಂತು. ಈಗ ಒಂದು ಕಥಾ ಸಂಕಲನ, ಒಂದು ಕಾದಂಬರಿ ರೆಡಿ ಇದೆ ನಂದು. ಸೊ ಹಾಗೆ ನಿಮಗೆ ಮೀಡಿಯಾದಲ್ಲಿದ್ದು ಕ್ರಿಯೇಟಿವ್ ಜರ್ನಲಿಸ್ಟ್ ಆಗಿದ್ದು ಅಂದರೆ ತುಂಬ ಜರ್ನಲಿಸಮ್ನ ತುಂಬ ಪ್ರಾಬ್ಲಮ್ ಈಸ್ ಇದು ಹೆಂಗೆ ಅಂದರೆ, ನಿಮ್ಮ ವೃತ್ತಿಯನ್ನು ನೀವು ತುಂಬ ಪ್ರೀತಿ ಮಾಡಿದ್ರೆ ಅದನ್ನ ಇಗ್ನೋರ್ ಮಾಡೋದಿಲ್ಲ ನೀವು. ಹೌದು. ಆ ಥರ ಇದ್ದಾಗ ಕ್ರಿಯೇಟಿವ್ ಆಗಿರೋ ಇಟ್ಸ್ ಎ ಬಿಗ್ ಚಾಲೆಂಜ್. ಅದು ಕಷ್ಟ. ಅದು ಇನ್ನು ವೃತ್ತಿ ಜೀವನದಲ್ಲಿ ಒತ್ತಡ
ಎಲ್ರಿಗೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಸೊ ಅದರಲ್ಲಿ ಸಾಹಿತ್ಯದ ಬಗೆಗಿನ ಪ್ರೀತಿ ನಿಮಗೆ ಅದೊಂದು ಸೆಳೆತ, ಅದು ಎಳಿತಾ ಇರುತ್ತೆ ಯಾವಾಗಲೂ. ಸೊ ಅದಕ್ಕೆ ಹೇಗೆ ಟೈಮ್ ಕೊಟ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇತ್ತು ನಿಮಗೆ? ನನಗೆ ಲಿಟ್ರೇಚರ್ ಆ್ಯಂಡ್ ರೈಟಿಂಗ್ ಇದೆಯಲ್ಲ, ನನ್ನ ರೈಟಿಂಗ್ ಮತ್ತು ನನ್ನ ಓದಿದೆಯಲ್ಲ, ಯು ಕ್ಯಾನ್ ಸೇ ಇಟ್ ಇಸ್ ಅನ್ ಎಸ್ಕೇಪಿಸಮ್. ಓಕೆ, ದಿನನಿತ್ಯದ ಜಂಜಡ ಇದೆಯಲ್ಲ, ಯಾಕಂದರೆ ನಾನು ಮೀಡಿಯಾ ಬಿಟ್ಟು ಕಾರ್ಪೊರೇಟ್ ವರ್ಲ್ಡಲ್ಲಿ ಹೋಗಿದ್ದೆ, ನಂದೇ 2 ಕಂಪ್ನಿ ಸ್ಥಾಪನೆ ಮಾಡಿದ್ದೆ. ಅದರಿಂದ ಅದು ಮಧ್ಯದಲ್ಲೇ ಬುಕ್ ಬ್ರಹ್ಮ ಬಂತು. ಇದೆಲ್ಲ ಆದಾಗ ನನಗೆ ನಾನು ವ್ಯಾವಹಾರಿಕ ವ್ಯಕ್ತಿ ಆಗಿಬಿಟ್ಟಿದ್ದೆ. ಆದರೂ ನನಗೆ ಈ ರುಟೀನ್, ಈ ಜಂಜಡ ಇದೆಯಲ್ಲ, ಇದರಿಂದ ಎಸ್ಕೇಪ್ ಆಗಲಿಕ್ಕೆ ನನಗೆ ತುಂಬ ಈಸಿ ಆಗ್ತಾ ಇದ್ದಿದ್ದು ಲಿಟ್ರೇಚರ್ ಆ್ಯಂಡ್ ಒಂಥರ ನಂಗೆ ಅಲ್ಲಿ ಹೋದರೆ ಶಾಂತಿ ಸಿಗ್ತಾ ಇತ್ತು. ಅದನ್ನು ನಾನು ಎಂಜಾಯ್ ಮಾಡ್ತಾ ಇದ್ದೆ. ಆ ಮೂಲಕ ನನ್ನ ಬರವಣಿಗೆ ಮತ್ತು ನನ್ನ ಓದಿನ ಮೂಲಕ ನಾನು ಸಾಧ್ಯವಾದಷ್ಟು ಮಟ್ಟಿಗೆ ಜೀವಂತ ಆಗಿರೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ಐ ಥಿಂಕ್ ನಾನು ಸ್ಟಿಲ್ ಐ ಆಮ್ ಅಲೈವ್. ಓಕೆ ಸರ್, ಇದು ಬುಕ್ ಬ್ರಹ್ಮ ಹೆಸರು ಯಾರು ಸರ್ ಚೂಸ್ ಮಾಡಿದ್ದು? ಮೇಡಮ್, ನಾವು ಏನನ್ನು ಕಾನ್ಷಿಯಸ್ ಆಗಿ ಏನು ಮಾಡಿ, ಎಲ್ಲ ಇನ್ಸ್ಟಿಂಕ್ಟಿವ್ ಬೇಸ್ಡ್ ಡಿಸಿಷನ್ನು. ಬುಕ್ ಬ್ರಹ್ಮ ಕತೆ ಹೇಳಬೇಕು ಅಂತ ಹೇಳಿದ್ರೆ, ವಿ ಆರ್ 3 ಗುಡ್ ಫ್ರೆಂಡ್ಸ್. ವಿ ಆರ್ ರನ್ನಿಂಗ್ ಒನ್ ಡಿಜಿಟಲ್ ಆ್ಯಂಡ್ ಕಾಂಟೆಂಟ್ ಮಾರ್ಕೆಟಿಂಗ್ ಆ್ಯಂಡ್ ಟೆಕ್ ಕಂಪನಿ. ಮಧ್ಯಾಹ್ನ ತುಂಬ ಊಟ ಮಾಡಿದ್ವಿ. ನಾವು ಯೂಶ್ವಲಿ ನಾವು ಏನು ಮಾಡ್ತಾ ಇದ್ವಿ ಅಂದರೆ, ಊಟದ ನಂತರದ 1-1.5 ಗಂಟೆ ಜೊತೆಲಿ ಕೂತ್ಕೊಂಡು ಮಾತಾಡ್ತಿದ್ವಿ. ನಿದ್ರೆ ಜಾಸ್ತಿ ಬರುತ್ತೆ, ಸುಮ್ಮನೆ ಟೈಮ್ ವೇಸ್ಟ್ ಆಗಬಾರ್ದು ಅಂತ. ಸೊ ಆ ಮೂಮೆಂಟಲ್ಲಿ ನಮ್ಗೆ ಹೀಗೆ ಒಂದಿನ ಮಾತಾಡ್ತಾ ಇದ್ದಾಗ ನಾವು 3 ಜನನೂ ಪುಸ್ತಕ ಬಗ್ಗೆ ತುಂಬ ಪ್ರೇಮಿಗಳಾಗಿದ್ವಿ, ಓದ್ತಾ ಇದ್ವಿ, ಡಿಸ್ಕಷನ್ ಮಾಡ್ತಾ ಇದ್ವಿ. ಮೀಡಿಯಾದಲ್ಲಿ, ಎಸ್ಪೆಷಲಿ ಪ್ರಿಂಟ್ ಮೀಡಿಯಾದಲ್ಲಿ ಸ್ಪೇಸ್ ಕಮ್ಮಿ ಆಗ್ತಾ ಇದೆ ಲಿಟ್ರೇಚರ್, ಆರ್ಟ್ ಆ್ಯಂಡ್ ಕಲ್ಚರ್ಗೆ ಅಂತ. ಹಾಗಿದ್ರೆ ನಾವು ಯಾಕೆ ಒಂದು ಡಿಜಿಟಲ್ ಮೀಡಿಯಾ ಹೌಸ್ ಸ್ಟಾರ್ಟ್ ಮಾಡ್ಬೋದು, ಓನ್ಲಿ ಫಾರ್ ಲಿಟ್ರೇಚರ್ ಆ್ಯಂಡ್ ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಯೋಚನೆ ಮಾಡಿದಾಗ, ಇದು ಮಧ್ಯಾಹ್ನ 2:15 ಡಿಸ್ಕಷನ್ ಸ್ಟಾರ್ಟ್ ಆಗಿದ್ದು. ಈ ನಾವು ಟೆಕ್ಕಲ್ಲಿ ಇರೋದ್ರಿಂದ ನಮಗೆ ಫಸ್ಟ್ ನಾವು ಹುಡುಕೋದು ಡೊಮೈನ್ ಸಿಗುತ್ತಾ ಅಂತ. 6 ಹೆಸರುಗಳನ್ನು ಬರ್ಕೊಂಡು ಅದ್ರ ಡೊಮೈನ್ ಹುಡುಕಿದ್ವಿ. 6ರಲ್ಲಿ ಯಾವುದೂ ಸಿಗ್ಲಿಲ್ಲ, ಬುಕ್ ಬ್ರಹ್ಮ ಸಿಕ್ತು. ಅದರಿಂದ ಬುಕ್ ಬ್ರಹ್ಮ ಅಂತ ಹೆಸರಿಟ್ವಿ ಅಷ್ಟೇ. ಬೇರೆ ಅದ್ರಲ್ಲಿ ಯಾವುದೇ ಅನ್ಕೊಂಡೆ ಲೈಕ್ ಬ್ರಹ್ಮ ಅಂದ್ರೆ ಎಲ್ಲವನ್ನು ಸೃಷ್ಟಿ ಮಾಡಿದವನು ಆ ಆಂಗಲ್ ಇಷ್ಟೆಲ್ಲ ಬುದ್ಧಿವಂತರ ಅಲ್ಲ ಮೇಡಮ್. ಓಕೆ ಸರ್, ಇವಾಗ ಪತ್ರಿಕೋದ್ಯಮವನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಯುವ ಮನಸ್ಸುಗಳು ಹಾತೊರಿತಾ ಇದ್ದಾರೆ. ಸಾಕಷ್ಟು ಇವಾಗ ಪತ್ರಿಕೋದ್ಯಮ ವಿಭಾಗಗಳಾಗಿದೆ ಯೂನಿವರ್ಸಿಟಿಗಳಲ್ಲಿ. ಕೆಲವೊಂದಿಷ್ಟು ಮುಚ್ಚಿದೆ ಕೂಡ. ಈ ವರ್ಷ 1-2 ಸುದ್ದಿಗಳು ಬಂತು. ಯಾರೆಲ್ಲ ಪತ್ರಿಕೋದ್ಯಮಕ್ಕೆ ಸೀರಿಯಸ್ ಆಗಿ ಬಂದು ಏನೋ ಕಾಂಟ್ರಿಬ್ಯೂಷನ್ ಕೊಡಬೇಕು ನಾನು ಅಂತ ಹೇಳಿ ಬರ್ತಾರೆ, ಸೊ ಅವರಿಗೆ ನಿಮ್ಮ ಸಲಹೆ ಏನು? ದಿಸ್ ಇಸ್ ಟಫೆಸ್ಟ್ ಕ್ವಶನ್. ಯಾಕಂದರೆ ಪತ್ರಿಕೋದ್ಯಮದ ಇವತ್ತಿನ ರೂಪ ಅಪರೂಪ ಎರಡನ್ನೂ ನೋಡಿದ್ರೆ, ಸಿ ಒನ್ ಥಿಂಗ್, ನೀವು ತುಂಬ ಪ್ರೀತಿ ಮಾಡಿ ಬಂದರೆ ಅದ್ರ ಬಗ್ಗೆ ನಿಮಗೆ ಲಾಯಲ್ಟಿ ಇರಲಿ. ನಿಮ್ಮ ಬಗ್ಗೆ ನಿಮ್ಗೊಂದು ಲಾಯಲ್ಟಿ ಇಲ್ಲ ಅಂದರೆ ಯಾವ ಫೀಲ್ಡ್ಗೆ ಹೋದರೂ ಅಷ್ಟೇ. ಅದು ಪತ್ರಿಕೋದ್ಯಮದಲ್ಲಿ ಮುಖ್ಯವಾಗಿ ಏನಾಗತ್ತೆ ಅಂತ ಹೇಳಿದ್ರೆ, ನಿಮಗೆ ಡಿಸ್ಟ್ರಾಕ್ಷನ್ ಬೇರೆ ಬೇರೆ ರೂಪದಲ್ಲಿ ಬರುತ್ತೆ. ಈಗ ಯಾಕಂದರೆ ಕೆಲವ್ರಿಗೆ ಅನ್ಸುತ್ತೆ ಕ್ಯಾಮ್ರಾ ಮುಂದೆ ಕೂತ್ರೆ ಮಾತ್ರ ಪತ್ರಿಕೋದ್ಯಮ ಅಂತ. ನಮಗೆ ಗೊತ್ತು ಕ್ಯಾಮ್ರಾ ಮುಂದೆ ಕೂತವ್ರು ಎಷ್ಟು ದಡ್ಗಳು ಅಂತ. ಕರೆಕ್ಟ್ ಆಯ್ತಾ? ಯಾಕಂದ್ರೆ ನಾವೇ ಟ್ರೈನ್ ಮಾಡಿದವರೆಲ್ಲ ಕ್ಯಾಮ್ರಾ ಮುಂದೆ ಕೂತಿದ್ದಾರೆ ಅಂದ್ರೆ ಎಲ್ಲರೂ ಹಂಗಂತಲ್ಲ, ಅವರು ಬುದ್ಧಿವಂತರಿದ್ದಾರೆ. ಬಟ್ ನಿಮ್ಗೆ ಕ್ಯಾಮ್ರಾ ಹಿಂದೆ ಕೆಲಸ ಇದೆಯಲ್ಲ ಅಥವಾ ಜಾಸ್ತಿ ನಮ್ಮಲ್ಲೂ ಹಾಗೆ. ಪ್ರಿಂಟ್ ಮೀಡಿಯಾಕ್ಕೆ ಹೋದ್ರೆ ಯಾರು ಹೊರಗಡೆ ರಿಪೋರ್ಟಿಂಗ್ ಮಾಡ್ತಾರೆ ಅವ್ರು ಬುದ್ಧಿವಂತರು ಅಲ್ಲ, ಅಲ್ಲಿ ಕೂತ್ ಎಡಿಟ್ ಮಾಡಿ ಪೇಜ್ ಮಾಡಿ ಹಾಕ್ತಾರಲ್ಲ ಅವರು ಇನ್ನೂ ಬುದ್ಧಿವಂತರಿರ್ತಾರೆ. ಸೊ ನಿಮಗೆ ಆ ಕಾನ್ಷಿಯಸ್ನೆಸ್ ಇದ್ದರೆ ನೀವು ಏನಾಗಬೇಕು, ನೀವು ಕ್ಯಾಮ್ರಾ ಮುಂದೆ ಇರೋದು, ಫೀಲ್ಡಲ್ಲಿ ಇರೋದು ಗ್ಲಾಮರಸ್ ಪಾರ್ಟ್ ಆಫ್ ಮೀಡಿಯಾ. ನಿಜವಾದ ಮೀಡಿಯಾ ಇರೋದು ಡೆಸ್ಕಲ್ಲಿ. ನೀವಲ್ಲಿ ಎಷ್ಟು ಕಾಂಟೆಂಟ್ ಇದೆಯಲ್ಲ, ಕಾಂಟೆಂಟ್ ಈಸ್ ಆಲ್ವೇಸ್ ಎ ಕಿಂಗ್. ಬಟ್ ನಾನು ಈಗ ಬರೋ ಪತ್ರಿಕೋದ್ಯಮಕ್ಕೆ ಬರೋಂಥ ಎಲ್ಲ ಹುಡುಗರಿಗೆ ಹೇಳೋದು ಏನಂತ ಹೇಳಿದ್ರೆ, ನೀವು ನಿಮ್ಮ ಸಬ್ಜೆಕ್ಟ್ ಮ್ಯಾಟ್ರಲ್ಲಿ ಮಾತ್ರ ಅಲ್ಲ, ನಿಮ್ಮ ಟೆಕ್ ಸ್ಕಿಲ್ ಇದೆಯಲ್ಲ ಅದನ್ನು ರೆಗ್ಯುಲರಾಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸಿಸ್ಟಮ್ ವಿಲ್ ಥ್ರೋ ಯು ಔಟ್ ವಿದಿನ್ ಎ ಶಾರ್ಟ್ ಪೀರಿಯಡ್. ನಿಮಗೆ ಅದು ದ್ಯಾಟ್ಸ್ ವೆರಿ ನೀವು ಕಾಂಟೆಂಟ್ ಚೆನ್ನಾಗಿ ಬರಿಬೋದು. ನಿಮಗೆ ಡಿಜಿಟಲ್ ಗೊತ್ತಿಲ್ಲ ಅಂದರೆ, ನಿಮಗೆ ಟೆಕ್ನಾಲಜಿ ಗೊತ್ತಿಲ್ಲ ಅಂತ ಹೇಳಿದ್ರೆ, ನಿಮಗೆ ರೇಡಿಯೋದಲ್ಲಿ ಮೈಕಲ್ಲಿ ಮುಂದೆ ಹೇಗೆ ಕುತ್ಕೊಂಡು ರೆಕಾರ್ಡ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಪ್ರೊಡಕ್ಷನ್ ಗೊತ್ತಿಲ್ಲ ಅಂತ ಹೇಳಿದ್ರೆ, ಅಥವಾ ಟೆಲಿವಿಷನ್ಗೆ ಹೋದರೆ ನಿಮಗೆ ಪ್ರೊಡಕ್ಷನ್ ಗೊತ್ತಿಲ್ಲ ಅಂತ ಹೇಳಿದ್ರೆ, ಈವನ್ ದೋ ಯು ಆರ್ ಎ ಜರ್ನಲಿಸ್ಟ್ ಬಟ್ ಯು ಶುಡ್ ನೋ ಇಟ್ ಅಂತ ಹೇಳೋದು ನಾನು. ಯಾವ ಮೂಮೆಂಟಲ್ಲಿ ಮೊದಲಿನ ಥರ ತುಂಬ ನಿಮಗೆ ನೀನು ರಿಪೋರ್ಟಿಂಗ್ ಮಾಡ್ತೀಯಪ್ಪ, ನೀನು ರಿಪೋರ್ಟಿಂಗ್ ಮಾಡ್ಕೊಂಡು ಇರು ಅಂತ ಹೇಳಲ್ಲ. ಈಗ ರಿಪೋರ್ಟಿಂಗ್ ಹೋಗ್ತಾ ಇದೆಯಾ, ಒಂದು ಕ್ಯಾಮ್ರಾ ತೊಗೊಂಡೋಗ್ಬಿಟ್ಟು ಈ ಫೋಟೋ ಮಾತ್ರ ಅಲ್ಲ, ಈ ವಿಡಿಯೋ ಸಹಿತ ಶೂಟ್ ಮಾಡ್ಕೊಂಬ ಅಂತ ಹೇಳೋ ಮಟ್ಟಕ್ಕೆ ಜರ್ನಲಿಸಮ್ ಹೋಗಿದೆ. ನಾವು ಅದನ್ನು ಅವಮಾನ ಅಂತ ತಿಳ್ಕೊಬಾರ್ದು. ನಾವು ದ ಮಲ್ಟಿ ಟಾಸ್ಕಿಂಗ್ ಇಸ್ ಎ ಪಾರ್ಟ್ ಆಫ್ ದ ಲೈಫ್. ನಾವು ಮೊದಲೇನಾಗ್ತಿತ್ತು, ನಾನೇ ರಿಪೋರ್ಟಿಂಗ್ ಸ್ಟಾರ್ಟ್ ಮಾಡಿದಾಗ ನನ್ನ ಹಿಂದೆ ಒಬ್ಬರು ಕ್ಯಾಮ್ರಾಮನ್ ಬರೋರು, ಅವ್ನು ಫೋಟೋ ತೆಗಿಯೋನು, ನಾನು ರಿಪೋರ್ಟಿಂಗ್ ಮಾಡ್ತಾ ಇದ್ದೆ. ಈಗ ಹಾಗಿಲ್ಲ, ನೀವೇ ಫೋಟೋ ತಗೊಳ್ಳಿ, ನೀವೇ ಮಾಡ್ಕೊಂಡು ಬನ್ನಿ ಅಂತಾರೆ. ಅದು ಅವಮಾನ ಅಲ್ಲ, ಅದು ನಿಮ್ಗೆ ಇನ್ನೊಂದು ಸ್ಕಿಲ್ ಕಲಿಯೋಕೆ ಒಂದು ಅವಕಾಶ, ಕಲ್ತ್ಕೊಳ್ಳಿ. ಆಮೇಲೆ ಎಲ್ರಿಗೂ ನಾನು ಹೇಳೋದು,
ಎಸ್ಪೆಷಲಿ ಫಸ್ಟ್ 10 years ಆಫ್ ಯುವರ್ ಕರಿಯರ್ ಇದೆಯಲ್ಲ, ನಮಗೆ ಪ್ರಾಬ್ಲಮ್ ಏನು ಗೊತ್ತಾ ಮೇಡಮ್, ಈಗ ನಾವು ಕರಿಯರ್ ಎಂಟ್ರಿ ಆದ ಕೂಡಲೇ ವಿ ಥಿಂಕ್ ದಟ್ ನಾವೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀವಿ ಅಂತಲ್ಲ. ಅದು ಬಿಗಿನಿಂಗ್ ಆಫ್ ಸಮಥಿಂಗ್. ಓಕೆ, ಮೊದಲ 10 ವರ್ಷ ನೀವು ಮುಕ್ತವಾಗಿ ಕಲೀಲಿಲ್ಲ ಅಂದರೆ ನೀವು ಕೊನೆಗೆ EMIಗೋಸ್ಕರ ಕೆಲಸ ಮಾಡ್ತಾ ಇರ್ತೀರ, ಬೇರೆ ಏನು ನಿಮ್ಮ ಯು ವಿಲ್ ನಾಟ್ ಎಂಜಾಯ್ ಇಟ್. ಇಫ್ ಯು ವಾಂಟ್ ಟು ಎಂಜಾಯ್ ಇಟ್, ಬಿ ಆನೆಸ್ಟ್ ಟು ವಾಟ್ ಯು ಆರ್ ಡೂಯಿಂಗ್. ಅದ್ರ ಜೊತೆನಲ್ಲಿ ಸ್ಕಿಲ್ ಸೆಟ್ನ ಡೇ ಟು ಡೇ ಅಪ್ಡೇಟ್ ಮಾಡ್ಕೊಳ್ಳಿ. ಟೆಕ್ನಾಲಜಿ ಹೆಂಗಿದೆ ಅಂತ ಹೇಳಿದ್ರೆ, ಇವತ್ತು ನೀನು ಏನು ಟೆಕ್ನಿಕಲಿ ಎಷ್ಟು ಸೌಂಡ್ ಆಗಿದ್ರು ನಾಳೆ ಬೆಳಿಗ್ಗೆ ಯೂಸ್ಲೆಸ್ ಆಗೋ ಸಾಧ್ಯತೆ ಇದೆ. ಎಸ್ಪೆಷಲಿ ಇನ್ ದ AI ವರ್ಲ್ಡ್ ಇಟ್ಸ್ ವೆರಿ ಡಿಫಿಕಲ್ಟ್. ಆಯಿತಾ, ಆ ಹಿನ್ನೆಲೆಯಲ್ಲಿ ಸ್ಕಿಲ್ ಸೆಟ್ನ AI ಯೂಸ್ ಮಾಡೋದು ಹೇಗೆ ಕಲ್ತ್ಕೊಳ್ಳಿ, SEO ಕಲ್ತ್ಕೊಳ್ಳಿ, ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋದು ಹೆಂಗೆ ಅಂತ ಕಲ್ತ್ಕೊಳ್ಳಿ. ನೀವು ಒಂದು ಒಳ್ಳೆ ಸ್ಟೋರಿ ಬರೆದ್ರೆ, ನೀವೇ ಅದನ್ನು ಚೆನ್ನಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಪಗೇಟ್ ಮಾಡಿದ್ರೆ ಅದು ಜನರಿಗೆ ಜಾಸ್ತಿ ತಲುಪುತ್ತೆ. ಅದು ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ಎಷ್ಟೇ ಸ್ಟೋರಿ ಒಳ್ಳೇದು ಬರೆದ್ರು ಅದು ಹೋಗೋದಿಲ್ಲ. ಈಗ ಸರ್, ನೀವು ಅದೇ ಇದು ಮಾತಾಡ್ತಿದ್ದಾಗ ನನಗೊಂದು ತಲೆಯಲ್ಲಿ ಓಡ್ತಾ ಇತ್ತು. ಏನಂದರೆ ನಾವು ಪತ್ರಿಕೋದ್ಯಮ ಅಂದರೆ ನನ್ನ ಬ್ಯಾಚ್ 2017 ಆ ಬ್ಯಾಚಿಂದನೂ ಅದ್ರ ಹಿಂದಿಂದನೂ ಇದೆ ಅನಿಸುತ್ತೆ. ಯಾವಾಗಲೂ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ಪಾಠ ಅಂತ ಬಂದಾಗ, ಪಾಠ ಕೇಳಿಸ್ಕೊಳ್ಬೇಕು ಅಂತ ಬಂದಾಗ ಅಲ್ಲೊಂದು ವಾದ ಸೃಷ್ಟಿಯಾಗ್ಬಿಡುತ್ತೆ. ಒಂದು ವರ್ಗ ಇರುತ್ತೆ, ನಮಗೆ ಈ ಪುಸ್ತಕದಲ್ಲಿ ಏನಿರುತ್ತೆ ಅದು ನಮ್ಗೆ ಮುಂದೆ ಕೆಲಸ ಮಾಡೋದಕ್ಕೆ ಬರಲ್ಲ ಅನ್ನೋದು ಒಂದು ಥಿಯರಿ ವರ್ಕ್ ಆಗಲ್ಲ, ಬರೀ ಪ್ರಾಕ್ಟಿಕಲ್ಲೇ ಬೇಕು. ಈ ಥಿಯರಿ ವರ್ಸಸ್ ಪ್ರಾಕ್ಟಿಕಲ್, ಸೊ ಯಾವುದಕ್ಕೆ ಹೆಚ್ಚು ಮಾನ್ಯತೆ ಇದೆ ಇವಾಗ ಸದ್ಯಕ್ಕೆ? ಇಟ್ಸ್ ಎ ವೆರಿ ಸಿಂಪಲ್ ಥಿಂಗ್. ಮನೆ ಕಟ್ತೀರಮ್ಮ, ನಿಮ್ಗೆ ಕೊನೆಗೆ ಕಾಣೋದು ನೆಲದಕ್ಕಿಂತ ಮೇಲಿರೋದು ಮಾತ್ರ. ಆಯ್ತಾ? ಹೌದು. ಹಂಗಂತ ನಿಮಗೆ ತಲೆಗಟ್ಟು ಅಡಿಪಾಯ ಬೇಡ ಅಂತ ಹೇಳೋಕ್ಕಾಗತ್ತಾ? ನೀವು ಕಾಲೇಜಲ್ಲಿ ಅಥವಾ ಮಾಸ್ಟರ್ಸಲ್ಲಿ ಕಲಿಯೋ ತಲೆಗಟ್ಟು ಮಾತ್ರ. ತಲೆಗಟ್ಟೆ ಬೇಡ, ನನಗೆ ಯಾರು ಕಟ್ಕೋತೀನಿ ಬಿಲ್ಡಿಂಗ್ ಅಂದರೆ ಕಟ್ಕೊಳ್ಳಿ, ಬೇಗ ಬೀಳ್ತೀರಾ ಅಷ್ಟೆ. ಎರಡೂ ಮುಖ್ಯ. ನಿಮ್ಗೆ ಅಲ್ಲೂ ತಾಳ್ಮೆ ಇರಬೇಕು. ನಾನು ಹೇಳಿದಲ್ಲ, ಫಸ್ಟ್ 10-15 years ಆಫ್ ಯುವರ್ ಕರಿಯರ್ ಇದೆಯಲ್ಲ, ನಿಮಗೆ ಓಪನ್ ಮೈಂಡ್ ಆಗಿದ್ದು ನೀವು ಆದಷ್ಟು ಕಲ್ತ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಮಾತ್ರ ನೀವು ಒಬ್ಬ ಪ್ರೊಫೆಷನಲ್ ಆಗಿ ಗಟ್ಟಿ ಆಗ್ತೀರಾ. ಪ್ರೊಫೆಷನಲ್ ಆಗಿ ಗಟ್ಟಿ ಆಗಿದ್ರೆ ನಿಮಗೆ ಯಾರು ಹೆದರಿಕೆನೂ ಇರಲ್ಲ. ಇಲ್ಲಿ ಜಾಬ್ ಹೋದ್ರೆ ಅಲ್ಲಿ ಮತ್ತೊಂದು ಕಡೆ ಮತ್ತೆ ಕಲಿತಾ ಇರ್ತಾರೆ. ನೀವು ಗಟ್ಟಿ ಇಲ್ಲ ಅಂತ ಹೇಳಿದ್ರೆ ದೆನ್ ಇಟ್ಸ್ ಅ ವೆರಿ ಡೇಂಜರಸ್ ಪೀರಿಯಡ್ ನಾವು. ಯಾಕಂದರೆ ಕಾಂಪಿಟೇಷನ್ ತುಂಬ ಇದೆ. ಜೊತೆಯಲ್ಲಿ ನಿಮಗೆ ಸಿಸ್ಟಮ್ ವಿಲ್ ಥ್ರೋ ಯು ಔಟ್, ಮರ್ಸಿಲೆಸ್. ಮೊದಲು ಕೆಲವು ತುಂಬ ನಾವೆಲ್ಲ ಮೊದಲು ಮೀಡಿಯಾ ಬಂದಾಗೆಲ್ಲ ಕೋಸಿ ಪ್ಲೇಸಸ್ಗಳಿದ್ವು. ಇವತ್ತು ಎಂಟರ್ ಆಗಿದ್ದೀವಿ, ಸಾಯಲ್ವರೆಗೂ ಅಲ್ಲಿ ಇದ್ಬಿಟ್ಟು ಹೋಗ್ಬಿಡ್ತೀವಿ ಅಂತ, ಅಥವಾ ರಿಟೈರ್ ಆಗಲ್ಲವ್ರಿಗೆ ಗೌರ್ಮೆಂಟ್ ಜಾಬ್ಗಿಂತ ಸೆಕ್ಯೂರ್ ಆಗಿತ್ತು. ಈಗ ಆ ಸ್ಥಿತಿ ಇಲ್ಲ. ಯಾವುದೇ ಪತ್ರಿಕೆ ಇದು ಯಾವುದೇ ಇನ್ಸ್ಟಿಟ್ಯೂಟ್ಗೆ ಹೋಗಿ, ನೀವು ಮಾಧ್ಯಮದ ಯಾವುದೇ ಸಂಸ್ಥೆಗೆ ಹೋಗಿ, ಎಲ್ಲೂ ನಿಮಗೆ ಜಾಬ್ ಗ್ಯಾರಂಟಿ ಅಂತ ಗ್ಯಾರಂಟಿ ಇಲ್ಲ. ಓನ್ಲಿ ಹೂ ಕ್ಯಾನ್ ಗ್ಯಾರಂಟಿ ಯುವರ್ ಜಾಬ್, ಯು ಕ್ಯಾನ್ ಗ್ಯಾರಂಟಿ ಯುವರ್ ಜಾಬ್. ಹೌದು, ಆ ಪ್ರಜ್ಞೆ ಈಗ ಪ್ರತಿಯೊಬ್ಬರಿಗೂ ಇರಬೇಕು. ಸರ್, ಅದೇ ನಾವು ಮಾತಾಡುತ್ತೆ ಟೆಕ್ನಾಲಜಿ ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ. ಇವಾಗ ಏನಿದ್ರು ರೀಲ್ಸ್, ಟ್ವೀಟ್ ಅಂತಾನೆ ಇರ್ತಾರೆ. ಯಂಗ್ ಮನಸ್ಸುಗಳು, ಯೂತ್ ಮನಸ್ಸೇನಿದೆ, ಸೊ ಪುಸ್ತಕಗಳನ್ನು ಓದೋದರ ಕಡೆಗೆ ಅವರ ಗಮನವನ್ನು ಸೆಳಿಬೇಕು ಅಂತೇಳಿ ಆದರೆ ಹೇಗೆ? ಬುಕ್ ಬ್ರಹ್ಮ ಸಾಹಿತ್ಯೋತ್ಸವಕ್ಕೆ ಬನ್ನಿ. ಸಿಂಪಲ್ ಆಗಿ ಹೇಳ್ಬಿಟ್ರಿ ಸರ್. ಸರ್, ಇವಾಗ ಡಿಜಿಟಲ್ ಸಾಹಿತ್ಯ ಅಂದರೆ ಡಿಜಿಟಲ್ ಬರವಣಿಗೆಯನ್ನೇ ನಾವು ಇವಾಗ ಸಾಹಿತ್ಯ ಬೇರೆ ಬೇರೆ ರೂಪಗಳನ್ನು ಪಡ್ಕೊಂಡಿದೆ. ಸೊ ಇವಾಗ ಡಿಜಿಟಲಲ್ಲಿ ಏನೆಲ್ಲ ಬರಿತಾ ಇದ್ದಾರೆ, ನಾವು ಅದನ್ನು ಸಾಹಿತ್ಯ ಅಂತ ಹೇಳಿ ಕನ್ಸಿಡರ್ ಮಾಡಬಹುದಾ? ಏನಾಗತ್ತೆ ಗೊತ್ತಾ, ನಾನು ಯಾವಾಗಲೂ ಒಂದು ಉದಾಹರಣೆ ಕೊಡ್ತೀನಿ. ಇದೆಲ್ಲ ನಾನು ಫಸ್ಟ್ ಇದು ಓದು ಮತ್ತು ಬರವಣಿಗೆ ಎಲ್ಲ ಸ್ಟಾರ್ಟ್ ಆಗೋದು ಇದೇ ಥರ. ಅದು ನನ್ನನ್ನು ಕೇಳಿದ್ರೆ, ನಮ್ಮ ಜನ್ರೇಷನ್ ಕೇಳಿದ್ರೆ, ನಾವೆಲ್ಲ ಪತ್ತೇದಾರಿ ಕಾದಂಬರಿ ಓದ್ಕೊಂಡೆ ನಿಧಾನಕ್ಕೆ ಚಿತ್ತಾಲರು, ಶಾಂತಿನಾಥ ದೇಸಾಯಿ, ಅಡಿಗರು ಇವನ್ನೆಲ್ಲ ಓದ್ಕೊಂಡು ಕುವೆಂಪು, ಕಾರಂತರು ಈ ಲೆಕ್ಕದಲ್ಲಿ ಹೋಗಿದ್ದು ನಾವು. ಸೊ ಬರವಣಿಗೆ ಸಹಿತ ಹಾಗೆ ಸ್ಟಾರ್ಟ್ ಆಗುತ್ತೆ. ನೀವು ಎಲ್ಲೋ ಫೇಸ್ಬುಕ್ಕಲ್ಲಿ ಒಂದೇನೋ ಬರೀತೀರಾ, 4 ಜನ ರಿಯಾಕ್ಟ್ ಮಾಡ್ತಾರೆ, ಆಮೇಲೆ ನಿಮ್ಗೊಂದು ಅದ್ರ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಇದಕ್ಕಿಂತ ದೊಡ್ಡದು ಬರೀಕ್ಕೆ ಒಂದು ಸಣ್ಣ ಕತೆ ಬರೀತೀರಾ, ಇಲ್ಲ ಒಂದು ಕವನ ಬರೀತೀರಾ, ಆಮೇಲೆ ಕತೆ ಬರೀತೀರಾ, ಅಥವಾ ಬೇರೆ ಒಂದು ಏನೋ ಪ್ರಯತ್ನ ಮಾಡ್ತೀರಾ. ಅದು ಇಟ್ಸ್ ಎ ಪ್ರೋಸೆಸ್, ಇಟ್ಸ್ ಎ ಇವಲ್ಯೂಷನ್. ಅದರಿಂದ ನಾನು ಯಾವುದನ್ನು ನಿರಾಕರಣೆ ಮಾಡೋದಿದೆಯಲ್ಲ, ಫೇಸ್ಬುಕ್ಕಲ್ಲಿ ಬರೆದಿದ್ದು ಸಾಹಿತ್ಯ ಅಲ್ಲ, ಇಟ್ಸ್ ಎ ಪ್ರೋಸೆಸ್. ಅದು ನಿಮ್ಮ ಏನೋ ಒಂದು ದೊಡ್ಡದರ ಸಣ್ಣ ಬಿಗಿನಿಂಗ್, ಆಯಿತಾ? ಆಮೇಲೆ ಇನ್ನೊಂದು ಆರ್ಗ್ಯುಮೆಂಟ್ ಇರುತ್ತೆ, ಅದೆಲ್ಲ ಕಸ ಅಂತ. ಅದಕ್ಕೂ ಇನ್ನೊಂದು ನನ್ನದೇ ಅದೊಂದು ಥಿಯರಿ ಇದೆ. ಏನಂತ ಹೇಳಿದ್ರೆ, ಪ್ರಪಂಚದಲ್ಲಿ ಇರೋ ಮನುಷ್ಯರಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ 90% ಕಸನೇ ಇರೋದು, ಇನ್ನು 10-5% ನಿಮಗೆ ಸಿಗುತ್ತೆ. ಅದೇ ನಿಮಗೆ ಅಮೃತ ಬರಬೇಕು ಅಂದರೆ ಸಿಕ್ಕಾಪಟ್ಟೆ ವಿಷ ಬರಬೇಕು. ವಿಷ ಬಂದಾಗಲೇ ಅಮೃತ. ಇಲ್ಲ ಬರೀ ಅಮೃತನೇ ಬರುತ್ತೆ ಅಂತ ಹೇಳಿದ್ರೆ, ಬರೀ ಪರಿಪೂರ್ಣ ಸಾಹಿತ್ಯ, ಶ್ರೇಷ್ಠ ಸಾಹಿತ್ಯನೇ ಬರುತ್ತೆ, ಇದೆಲ್ಲ ಬರಿಬಾರ್ದು ಅಂತ ಯಾರು ಹೇಳಿದ್ರೆ ಅದು ಬರಲ್ಲ, ಇದು ಬರಲ್ಲ. ನಾನು ಹೇಳೋದು ಇದು
ಪಾರ್ಟ್ ಆಫ್ ದ ಎಂಟೈರ್ ಇಕೋಸಿಸ್ಟಮ್. ಇದು ಬರಿತಾ ಇರ್ತಾರೆ, ಅದರಲ್ಲಿ ಯಾರೋ ಒಬ್ಬರು ತುಂಬ ಬರೆದು ಅಥವಾ ಒಳ್ಳೆ ಸಾಹಿತಿ ಆಗ್ತಾರೆ, ಅಥವಾ ಕವಿ ಆಗ್ತಾರೆ, ಅಥವಾ ಬೇರೆ ಏನೋ ಆಗ್ತಾರೆ. ಅದಕ್ಕೆ ನೀವು ಮುಕ್ತವಾಗಿ ಅವಕಾಶ ಮಾಡಿರ್ಬೇಕು. ಒಂದು ಕ್ರಿಯೇಟಿವ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿ ಇದ್ರೆ, ಸೊ ನಿಮ್ಗದು ಪತ್ರಿಕೋದ್ಯಮದಲ್ಲಿ ಸಿಗುತ್ತಾ, ಸಾಹಿತ್ಯದಲ್ಲಿ ಸಿಗುತ್ತಾ? ನನಗೆ ಪತ್ರಿಕೋದ್ಯಮದಲ್ಲಿ ಇದ್ದಾಗ ಸಿಕ್ಕಿತ್ತು ನನಗೆ. ಬೈಲೈನ್ ಕಿಕ್ಗಳಿದಾವಲ್ಲ, ಹೌದು, ಅದೊಂಥರ ಜೋಶವೇ. ಹೌದು, ಬೆಳಿಗ್ಗೆ ನಮ್ಮ ಪೇಪರಲ್ಲಿ ನಮ್ಮ ಹೆಸರು ಬಂದಾಗ, ಅಥವಾ ಐ ಆಮ್ ಸೋ ಲಕ್ಕಿ ಅಂದರೆ ಮೇ ಬಿ ಐ ಆಮ್ ದ ಓನ್ಲಿ ಜರ್ನಲಿಸ್ಟ್. ನನಗೆ ಪೇಜಲ್ಲಿ ಇದು ಸ್ಪೆಷಲ್ ರಿಪೋರ್ಟ್ಗೂ ಬೈಲೈನ್ ಸಿಕ್ಕಿತ್ತು, ಲಾಸ್ಟ್ ಪೇಜಲ್ಲಿ ಸ್ಪೋರ್ಟ್ಸ್ ರಿಪೋರ್ಟ್ದು ಬೈಲೈನ್ ಸಿಕ್ಕಿತ್ತು. ಸೂಪರ್ ಆಯ್ತಾ. ಅದು ಸಾಹಿತ್ಯದ ಇದಿದೆಯಲ್ಲ, ಸಾಹಿತ್ಯದ ಕಿಕ್ ಇದೆಯಲ್ಲ, ಅದು ಆಲ್ವೇಸ್ ಬೆಟರ್ ದೆನ್ ಪತ್ರಿಕೋದ್ಯಮದ ಕಿಕ್. ಇದು ಸಣ್ಣ, ಇದು 2020 ಮ್ಯಾಚು, ಅದು 5 days ಟೆಸ್ಟ್ ಮ್ಯಾಚ್. ಓಕೆ ಸರ್, ಸಾಕಷ್ಟು ಬರಹಗಳನ್ನು ಬರೆದಿರ್ತೀರಿ. ಈ ಪ್ರಶ್ನೆ ಹೆಂಗಿರುತ್ತೆ ಅಂದರೆ, ತಾಯಿ ಒಂದು 10 ಮಕ್ಕಳನ್ನು ಹೆತ್ತಿದ್ರೆ ಯಾವುದು ನಿನ್ನ ಫೇವ್ರೆಟ್ ಅಂತ ಕೇಳ್ದಂಗೆನೆ ಸಾಕಷ್ಟು ಬರಹಗಳನ್ನು ಬರೆದಿರ್ತೀರಿ. ಸೊ ನಿಮಗೆ ಅತ್ಯಾಪ್ತವಾದಂತಹ ಬರಹದ ಬಗ್ಗೆ ಹೇಳೋದಾದ್ರೆ, ಬರಹನ ಕೃತಿನ ಬಗ್ಗೆ, ಕೃತಿ ಬರಹ ಯಾವುದಾದ್ರು? ಅಲ್ಲ, ನನಗೆ ತುಂಬ, ನನ್ನನ್ನೇ ಕೇಳಿದ್ರೆ ನಂಗೆ ತುಂಬ ತೃಪ್ತಿ ಕೊಟ್ಟಿದ್ದು, ಅಥವಾ ನನ್ನನ್ನು ಸ್ವಲ್ಪ ಬರಹಗಾರ ಅಂತ ನಂಗೆ ಅನಿಸಿದ್ದು, ಇತ್ತೀಚೆಗೆ ನಾನು ಬರೆದಂಥ ಒಂದು ಕಾದಂಬರಿ, ಅದ್ರ ಹೆಸರು ಗಾಂಧ್ರುಕ್ ಅಂತ. ಅದು ಕನ್ನಡದಲ್ಲಿ 2 ಎಡಿಷನ್ ಮುಗಿದು 3ನೇ ಎಡಿಷನ್ಗೆ ಹೋಗ್ತಾ ಇದೆ. ಅದು ಈಗ ತೆಲುಗು ಮತ್ತು ಮಲಯಾಳಮಲ್ಲಿ ಟ್ರಾನ್ಸ್ಲೇಟ್ ಆಗಿ ಪಬ್ಲಿಷ್ ಆಗಿದೆ. ಅದಲ್ಲದೆ ತಮಿಳು ಮತ್ತು ಮರಾಠಿದು ಸೆಪ್ಟೆಂಬರಲ್ಲಿ ಪಬ್ಲಿಷ್ ಆಗ್ತಾ ಇದೆ. ನೆಕ್ಸ್ಟ್ ಇಯರ್ ಜೂನಲ್ಲಿ ಬೆಂಗಾಲಿ, ಹಿಂದಿ, ಇಂಗ್ಲಿಷ್ ಪಬ್ಲಿಷ್ ಆಗ್ತಾ ಇದೆ. ಸೊ ಹಾಗಂತಲ್ಲ, ಅದೆಲ್ಲದಕ್ಕಿಂತ ಹೆಚ್ಚು ಒಬ್ಬ ಬರಹಗಾರನಾಗಿ ತುಂಬ ದೊಡ್ಡ ಕಾದಂಬರಿ, ಆ ಪ್ರೋಸೆಸ್ ಇದೆಯಲ್ಲ, ನಂಗೆ ಇದೆಲ್ಲ ಸೇಲ್ ಆಗೋದು, ಭಾಷಾಂತರ ಆಗೋದು, ಇದೆಲ್ಲ ನಗಣ್ಯ. ಆದರೆ ನಿಮಗೆ ಆ ಬರವಣಿಗೆ ಕೂತು ಆ ಲಾಸ್ಟ್ಗೆ ಒಂದು ಅದನ್ನ ಫುಲ್ ಸ್ಟಾಪ್ ಹಾಕಿರ್ತೀವಲ್ಲ, ಆಗ ಸಿಕ್ಕುವಂತ ಒಂದು ತೃಪ್ತಿ ಅಥವಾ ಕಿಕ್ ಇದೆಯಲ್ಲ, ಅದ್ರ ಮುಂದೆ ಪ್ರಪಂಚದಲ್ಲಿ ಬೇರೆ ಯಾವ ಕಿಕ್ಕು ಇಲ್ಲ. ಇವಾಗ ಯಾವ್ದಾದ್ರು ಒಂದು ಚೂಸ್ ಮಾಡಬೇಕು ಅಂದ್ರೆ, ಪುಸ್ತಕನ ಚೂಸ್ ಮಾಡ್ತೀರಾ ಅಥವಾ ಡಿಜಿಟಲ್ ಲೇಖನ ಚೂಸ್ ಮಾಡ್ತೀರಾ? ಪುಸ್ತಕ ಮೇಡಮ್. ಪೆನ್ ಚೂಸ್ ಮಾಡ್ತೀರಾ, ಕೀಬೋರ್ಡ್ ಚೂಸ್ ಮಾಡ್ತೀರಾ? ಕೀಬೋರ್ಡಿಗೆ. ಓಕೆ. ಸಾಹಿತ್ಯನ ಪತ್ರಿಕೋದ್ಯಮ? ಸಾಹಿತ್ಯ. ಓಕೆ. ಯಾವುದಾದ್ರೂ 3 ಕೃತಿಗಳು ಇವತ್ತಿನ ಯಂಗ್ಸ್ಟರ್ಸ್ ಓದಲೇಬೇಕು ಅಂತ ಅಂದ್ರೆ? 3 ಕೃತಿಗಳು. ಮರಳಿ ಮಣ್ಣಿಗೆ ಓದಬೇಕು, ಮಲೆಗಳಲ್ಲಿ ಮದುಮಗಳು ಓದಬೇಕು, ಶಿಕಾರಿ ಓದಬೇಕು. ಓಕೆ, ಸೂಪರ್ ಸರ್. ಸೊ ಸಾಹಿತ್ಯದ ಹಬ್ಬ ಮಾಡೋದಕ್ಕೆ ಎಲ್ಲ ತಯಾರಿಗಳು ಮಾಡ್ಕೊಂಡಿದ್ದೀರಿ. ನಮ್ಮ ವೀಕ್ಷಕರು ಸಾಹಿತ್ಯದ ಹಬ್ಬಕ್ಕೆ ಬರಬೇಕು ಅಂದರೆ ಹೇಗೆ ಬರಬಹುದು, ಆಮೇಲೆ ರಿಜಿಸ್ಟ್ರೇಷನ್ ಏನಾದರೂ ಮಾಡ್ಕೊಳ್ಬೇಕಾ, ಏನೆಲ್ಲ ಮ್ಯಾಂಡೇಟ್ರಿ, ಮತ್ತು ಮನೆಗೆ ಹೋಗಬೇಕಾದ್ರೆ ಅವ್ರು ಏನು ತಗೊಂಡು ಹೋಗಬಹುದು? ಇದು ಸಾಹಿತ್ಯ ಆಸಕ್ತರಿಗೆ, ಸಾಮಾನ್ಯ ಜನರಿಗೆ ಮಾಡ್ತಾ ಇರೋಂಥ ಸಾಹಿತ್ಯ ಹಬ್ಬ. ಇದು ಕೇವಲ ಸಾಹಿತಿಗಳಿಗೆ ಮಾಡ್ತಾ ಇರೋದು ಅಥವಾ ತಜ್ಞರಿಗೆ ಮಾಡ್ತಾ ಇರೋದಲ್ಲ. ಇಲ್ಲಿ ರಿಜಿಸ್ಟ್ರೇಷನ್ ಫ್ರೀ ಇದೆ. ನೀವು www.bookbrahma.litfest.com ಹೋಗಿ ನಿಮ್ಮ ಹೆಸರನ್ನು ಫ್ರೀಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಈವನ್ ಬುಕ್ ಮೈ ಶೋನಲ್ಲೂ ಮಾಡ್ಕೋಬೋದು ನೀವು. ಇಸ್ ಇಟ್ ಮ್ಯಾಂಡೇಟ್ರಿ? ಇಟ್ ಇಸ್ ನಾಟ್ ಮ್ಯಾಂಡೇಟ್ರಿ. ಯು ಕ್ಯಾನ್ ವಾಕ್ ಇನ್ ಎಟ್ ಎನಿ ಮೂಮೆಂಟ್. ಅಲ್ಲೂ ನೀವು ಬಂದ ಕೂಡಲೇ ರಿಜಿಸ್ಟ್ರೇಷನ್ ಮಾಡಿ ನಿಮಗೆ ಒಳಗಡೆ ಹೋಗಕ್ಕೆ ಅವಕಾಶ ಮಾಡಿಕೊಡ್ತಾರೆ. 3 ದಿನ ನಡೆಯುತ್ತೆ. ಮೊದಲನೇ ದಿನ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 8:30 ನಡೆಯುತ್ತೆ. 2ನೇ ದಿನ ಮತ್ತು 3ನೇ ದಿನ ಬೆಳಿಗ್ಗೆ 8:30ಯಿಂದ ರಾತ್ರಿ 8:30 ನಡೆಯುತ್ತೆ. ಇದು ಬರೀ ಸಾಹಿತ್ಯದ ಉತ್ಸವ ಅಲ್ಲ, ಇಲ್ಲಿ 8 ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಫಾರ್ ಎಕ್ಸಾಂಪಲ್ TM ಕೃಷ್ಣ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಗಣಪತಿ ಭಟ್ ಹಸಣಗಿಯವರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಆಮೇಲೆ B ಜಯಶ್ರೀ ಅವರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಅವ್ರ ತಂಡ. ಆಮೇಲೆ ಲಕ್ಷ್ಮೀ ಚಂದ್ರಶೇಖರ್ದ ಒಂದು ಏಕಾಂಕ ನಾಟಕ ಇದೆ. ಆಮೇಲೆ ತೆಲುಗು ನಾಟಕ ಒಂದಿದೆ. ಲಾಸ್ಟ್ ಇಯರ್ ಯಕ್ಷಗಾನ ಇತ್ತು, ಈ ಸರಿ ಕಥಕ್ಕಳಿ ಇದೆ. ಓಕೆ, ಸೂಪರ್. ಸೊ ಇದೆಲ್ಲಕ್ಕೂ ನಿಮಗೆ ಮುಕ್ತವಾದ ಅವಕಾಶ ಇದೆ, ಯಾರು ಬೇಕಾದರೂ ಬರ್ಬೋದು. ಇನ್ನೊಂದು ಬುಕ್ಬ್ರಹ್ಮ ಸಾಹಿತ್ಯ ಉತ್ಸವದ ವಿಶೇಷ ಏನಂತ ಹೇಳಿದ್ರೆ, ಇಲ್ಲಿ ಯಾರಿಗೂ ರೆಡ್ ಕಾರ್ಪೆಟ್ ಇಲ್ಲ. ಎಲ್ಲರೂ ಸಮಾನರು. ಯಾರು ಬಂದು ಬೇಕಾದರೂ ಫಸ್ಟ್ ಲೈನಲ್ಲಿ ಕೂತ್ಕೋಬಹುದು. ಯಾರೂ ಅವರನ್ನು ಹೇಳಿ ಅಂತ ಹೇಳಲ್ಲ. ಎಷ್ಟು ಯಾರೇ ಬಂದರೂ ಅವರಲ್ಲಿ ಕೂತ್ಕೊಂಡು ಆರಾಮಾಗಿ ಸಾಹಿತ್ಯನ, ನಾಟಕನ, ಸಂಗೀತನ ಅದನ್ನ ಖುಷಿಪಟ್ಟು ಅನುಭವಿಸಿ ತೃಪ್ತಿಯಿಂದ ಮನೆಗೆ ಹೋಗ್ಬೋದು. ಆಮೇಲೆ ಇನ್ನೂ ಒಂದು ಏನಂದ್ರೆ, 450 ಜನ ದಕ್ಷಿಣ ಭಾರತದ ಮತ್ತು ಭಾರತದ ದೊಡ್ಡ ಸಾಹಿತಿಗಳು ಬರ್ತಾರೆ. ಎಲ್ಲರೂ ನಿಮ್ಮ ಭುಜದ ಪಕ್ಕದಲ್ಲಿ ಇರ್ತಾರೆ. ಯಾರನ್ನು ಬೇಕಾದರೂ ಹೋಗಿ ನೀವು ನೇರವಾಗಿ ಮಾತಾಡಿಸ್ಬೋದು, ಅವ್ರ ಜೊತೆ ಮಾತುಕತೆ ಮಾಡ್ಬೋದು. ದೊಡ್ಡ ಕೆಫೆಟೇರಿಯಾ ಇರುತ್ತೆ, ಅಲ್ಲಿ ಕೂತು ಸಾಹಿತಿಗಳು ಸಹಿತ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್, ಈ ಸರಿ ಒಂದು ಇನೋವೇಷನ್ ಮಾಡಿದ್ದಾವೆ. ಏನಂದರೆ,
ಒಂದು ಮುಖಾಮುಖಿ ಅಂತ ಒಂದು ಸ್ಟೇಜ್ ಇದೆ. ಹ್ಮ್ ಹ್ಮ್ ಅಲ್ಲಿ ಏನಂತ ಹೇಳಿದ್ರೆ 3 ದಿನದಲ್ಲಿ 36 ಸಾಹಿತಿಗಳು ಓಕೆ ಜನರ ಜೊತೆ ಅಂದರೆ ರೀಡರ್ಸ್ ಜೊತೆ ನೇರವಾಗಿ ಮಾತುಕತೆ ಮಾಡ್ತಾರೆ. ಅದು ಸಣ್ಣ ಗುಂಪು, 50 ಜನ ಕುತ್ಕೊಂಡವ್ರ ಹತ್ರ ಮಾತಾಡ್ಬೋದು. ಅಲ್ಲಿ ಮೈಕ್ ಇರೋದಿಲ್ಲ, ಲೈಟ್ ಇರೋದಿಲ್ಲ, ಆಕ್ಷನ್ ಇರೋದಿಲ್ಲ, ನಥಿಂಗ್. ಇಟ್ ಇಸ್ ಲೈಕ್ ಒಂದು ಊರಿನ ಅರಳಿಕಟ್ಟೆಯ ಮೇಲೆ ಕೂತು ಎಲ್ಲರೂ ಸಮಾನರಾಗಿ ಕೂತು ಮಾತಾಡ್ದಂಗೆ. ಇದು ಸಹಿತ ಒಂದು ಮರದ ಕೆಳಗೆ ಅವ್ರನ್ನ ಕೂರಿಸಿ ನಾವು ನಿಮ್ಮ ಹತ್ರ ಅದು ನಮಗೆ ಓದುಗರೇ ದೇವರು, ಆಮೇಲೆ ಜನಸಾಮಾನ್ಯನೇ ದೇವರು ನಮಗೆ. ಅದರಿಂದ ಬುಕ್ ಬ್ರಹ್ಮ ಸಾಹಿತ್ಯೋತ್ಸವದಲ್ಲಿ ಎಲ್ಲರೂ ಒಂದೇ, ಎಲ್ಲರಿಗಿಂತ ದೊಡ್ಡವರು ಓದುಗರು ಮತ್ತು ಜನಸಾಮಾನ್ಯರು. ಓಕೆ, ಸೂಪರ್, ಎಲ್ಲರೂ ಬನ್ನಿ ದಯವಿಟ್ಟು. ಸೂಪರ್ ಸರ್ ಥ್ಯಾಂಕ್ ಯು ಸೋ ಮಚ್. ಇಷ್ಟೋ ತನಕ ರೆಡ್ FM ಸ್ಟೇಷನ್ಗೆ ಬಂದು ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ. ಈ ವರ್ಷದ ಬುಕ್ ಬ್ರಹ್ಮ ಲಿಟ್ ಫೆಸ್ಟ್ ಕೂಡ ಅದ್ಭುತವಾದಂತಹ ಯಶಸ್ಸನ್ನು ಕಾಣಲಿ. ಮುಂದಿನ ವರ್ಷ ಕೂಡ ಮತ್ತೊಮ್ಮೆ ನಾವು ಈ ವರ್ಷದ ನೆನಪುಗಳನ್ನು ಮೆಲುಕು ಹಾಕುವ ಅವಕಾಶ ರೆಡ್ FMಗೆ ಸಿಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಪವಿತ್ರ. ಈವನ್ ಐ ಹ್ಯಾವ್ ಟು ಸೇ ಥ್ಯಾಂಕ್ ಯು ಫಾರ್ ರೆಡ್ FM being partner of digital and radio partner of ಬುಕ್ ಬ್ರಹ್ಮ. We would I think ಈಗ ನಮ್ಮ ಸಂಬಂಧ ಈ ವರ್ಷದಿಂದ ಆರಂಭ ಆಗಿದೆ. ನಾವು ಕಂಟಿನ್ಯೂಸ್ ಆಗಿ ಸಾಹಿತ್ಯದ ಸೇವೆಗೆ ಒಟ್ಟಿ ನಿಲ್ಲೋಣ. ರೆಡ್ FM ಮತ್ತು ಬುಕ್ ಬ್ರಹ್ಮ ಮತ್ತು ರೆಡ್ FM ಈ ಕಾರ್ಯದಲ್ಲಿ ಜೊತೆಲಿ ಹೆಜ್ಜೆ ಹಾಕೋಣ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಇಟ್ಸ್ ಆರ್ ಪ್ಲೆಷರ್ ಸರ್. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.